ಗಣ್ಯರಾದ ಬಸವಾದಿ ಪ್ರಮಥರನ್ನ ಜಗತ್ತಿನ ಸಂತ ಮಹಂತ ದಾರ್ಶನಿಕರು ನೆನೆದು ಈ ನೆಲದ ಪುಣ್ಯ ಪುರುಷರಾಗಿರ್ತಕ್ಕಂಥ ಬಸವ ಸ್ವರೂಪರಾಗಿರ್ತಕ್ಕಂಥ ಅತಿನಿಯ ಶಿವೈಗಳವರನ್ನು ಋನ್ಮಂದಿರದಲ್ಲಿ ಭಕ್ತಿಯಿಂದ ನೆನೆದು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳವರನ್ನು ಸ್ಮರಿಸಿ ಈ ಶತಮಾನ ಕಂಡ ಅಪರೂಪದ ಯತಿವರಣ್ಯರು ದಾರ್ಶನಿಕ ದಿಗ್ಗಜರು ನಡೆದಾಡುವ ಮಾತನಾಡುವ ದೇವರು ಯಾವುದೇ ಜಡಗದ್ದಿಗೆಯಲ್ಲಿ ಮೂರ್ತಗೊಳ್ಳದನೆ ಇಡೀ ಪ್ರಪಂಚದ ಮಾನವರ ಹೃದಯ ಮಂದಿರದ ಗದ್ದಿಗೆಯಲ್ಲಿ ಪೂಜೆಗೊಳ್ಳಲಿರುವ ವಿಜಯಪುರದ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಪರಮಚೇತನವನ್ನು ನೆನೆದು ನನ್ನ ನರಜನ್ಮವನ್ನು ಅರಜನ್ಮವನ್ನಾಗಿರಿಸಿರುವಂಥ ಚಿತ್ತರಿಗೆ ಇಲಕಲ್ಲದ ಚಿಜ್ಜೋತಿ ವಿಜಯಮಾಂತ ವಿಮಲ ಚರಣಕ್ಕೆ ನತಮಸ್ತಕನಾಗಿ ಅಪ್ಪಗಳವರ ಕರುಣೆಯ ಕರಕಮಲ ಸಂಜಾತರು ಬಾಲ್ಯದಲ್ಲೇ ಅವರ ತತ್ವಗಳನ್ನು ಮೈಗೂಡಿಸಿಕೊಂಡು ಪ್ರತಿ ಉಸಿರಿನಲ್ಲೂ ಕೂಡ ಏನಪ್ಪ ಅಂದರೆ ಅಪ್ಪಗಳವರ ಸ್ಮರಣೆಯನ್ನೇ ಮಾಡುತ್ತಾ ಕೊನೆಯದಾಗಿ ಅವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು ಅವರ ಕರುಣೆಗೆ ಪಾತ್ರರಾಗಿರ್ತಕ್ಕಂಥವರು ಒಂದು ತಿಂಗಳ ಪರ್ಯಂತರ ನಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಆಧ್ಯಾತ್ಮಿಕದ ಅನುಭವಾಮೃತದ ನುಡಿಯನ್ನು ಎಡೆಮಾಡಲಿರುವಂಥ ಪರಮ ಪೂಜ್ಯಪಾದರಾಗಿರ್ತಕ್ಕಂಥ ಮಾತೃದಯದ ಕರುಣಾಮೂರ್ತಿಗಳಾಗಿರ್ತಕ್ಕಂಥ ಸಂಗಮೇಶ್ವರ ಅಪ್ಪಂಗಳವರ ಪವಿತ್ರವಾಗಿರ್ತಕ್ಕಂಥ ಜಂಗಮಪಾದಕ್ಕೆ ಶರಣೆಂದು ಮಣೆದು ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರೇ, ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಒಂದು ಮಾತು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಒಂದು ತಿಂಗಳು ಅಪ್ಪುಗಳವರು ಇಡೀ ಜಗತ್ತಿನ ಸಂತರ, ಮಹಾತ್ಮರ, ದಾರ್ಶನಿಕರ, ಅನುಭಾವಿಗಳ ಅನುಭವದ ಸುದೆಯನ್ನು ಎಡೆ ಮಾಡಿದಾರಲ್ಲ, ಅವು ಮೆಲುಕಾಗ್ತಾ ಇರಬೇಕು. ನಾವು ಒಂದೊಂದು ಮಾತುಗಳು ಕೂಡ ಏನಪ್ಪ ಅಂದರೆ ನಮ್ಮ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥದ್ದು. ಯಾರು ಚಿಂತಿಗಳದಾವ, ಚಿಂತಿನೇ ಬಾಳದ. ಈಗ ಬಡತನಕ್ಕೆ ಉಂಬುವ ಚಿಂತೆ, ಉಡದಾದರೆ ಉಡುವ ಚಿಂತೆ, ಉಡದಾದರೆ ಇಡುವ ಚಿಂತೆ, ಇಡದಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆ, ಶಿವಚಿಂತೆ ಶಿವಜ್ಞಾನದವರಲ್ಲಿ ಇಪ್ಪವರನ್ನು ಕಂಡೆನೆಂದಾತನ ಮಂಬಿಗರ ಚೌಡಯ್ಯ ನಿಜ ಶರಣನಯ್ಯ. ಎಲ್ಲರಿಗೆ ಚಿಂತೆಗಳದಾವ, ತಾಪಗಳದಾವ. ಯಾಕೆ ತಾಪ, ಯಾಕೆ ಚಿಂತೆ ಅಂದ್ರೆ ನಾವು ಅಷ್ಟು ಮುಳುಗಿಬಿಟ್ಟಿವಿ. ಅಷ್ಟು ಅದರೊಳಗೆ ಮುಳುಗಿದ ಕಡೆಯಿಂದ ದುಃಖ, ತಾಪ. ಅದಕ್ಕಾಗಿ ಪರಮ ಪೂಜ್ಯಪಾದರಾಗಿರ್ತಕ್ಕಂಥ ಸಂಗಮೇಶ್ವರ ಅಪ್ಪಗಳವರು ನಿಮಗೆ 1 ತಿಂಗಳ ಪರ್ಯಂತರ ನಿಮ್ಮ ತಾಪದ ನಿವಾರಣೆಯನ್ನು ಮಾಡ್ಯಾರ, ನಿಮ್ಮ ಅತ್ಯಂತ ದುಃಖದ ನಿವಾರಣೆಯನ್ನು ಮಾಡ್ಯಾರ. ನಿಮ್ಮೆಲ್ಲ ಅಂತರಂಗದಲ್ಲಿ ಸಮಾಧಾನದ ನೀರು, ಸಮಾಧಾನದ ನೀರು ಬಿದ್ದದ. ಸುಮ್ಮನೆ ಅಲ್ಲ. ಕಾಶ್ಮೀರ ತಾವೆಲ್ಲ ಕೇಳಿರಬೇಕು. ಕಾಶ್ಮೀರ ಅಂದ್ರೆ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಸ್ಥಳ, ಸ್ವರ್ಗ ಅಂತ ಕರೀತಾರೆ. ಭೂಲೋಕದ ಸ್ವರ್ಗ ಅಂದ್ರೆ ಕಾಶ್ಮೀರ. ಏನು ನೋಡಬೇಕು, ಬೆಳ್ಳಿ ಬೆಟ್ಟಗಳು. ಅಲ್ಲಿ ಒಂದು ಮಾಂಡವ್ಯಪುರ ಅಂತ ರಾಜಧಾನಿ. ಅದರ ಅರಸ ಮಹಾದೇವ ಭೂಪಾಲ. ಮಹಾದೇವ ಭೂಪಾಲ ಚಕ್ರವರ್ತಿಯಾಗಿ ಮೆರಿಬೇಕನ್ನುವಂಥ ಚಿಂತೆ ಮಾಡಕತ್ತಿದ್ದ. ಚಿಂತೆ, ನಾನು ಚಕ್ರವರ್ತಿ ಆಗ್ಬೇಕು. ಯಾರಿಗಿಲ್ಲ ಹೇಳಿ ಆಸೆಗಳು?
ತೃಪ್ತಿ ಇಲ್ಲ. ಚಕ್ರಾಧಿಪತ್ಯವನ್ನೇ ಸ್ಥಾಪನೆ ಮಾಡ್ಬೇಕಂತ ತಿಳ್ಕೊಂಡು ಚಿಂತೆ ಮಾಡಕತ್ತಾನ. ಚಕ್ರಾಧಿಪತ್ಯ ಸ್ಥಾಪನೆ ಮಾಡ್ಬೇಕಾದ್ರೆ ಸುಮ್ಮ ಐತೇನು? ಆ ರಾಜನನ್ನು ಸೋಲಿಸ್ಬೇಕು, ಈ ರಾಜನನ್ನು ಸೋಲಿಸಬೇಕು. ಹೀಗೆ ಸಾವಿರಾರು ರಾಜ್ಯರನ್ನು ಸೋಲಿಸಿ ಅವರ ಹೆಣಗಳ ರಾಶಿಯ ಮೇಲೆ ಅರಮನೆ ಕಟ್ಟಬೇಕು ಚಕ್ರಾಧಿಪತ್ಯ ಅಂದ್ರೆ. ಇಂಥ ಕನಸನ್ನು ಕಂಡಿರ್ತಕ್ಕಂಥವ ಮಹಾದೇವ ಭೂಪಾಲ. ಶರಣರ ಒಂದು ಮಾತು ಅವನ ಜೀವನ ದಿಕ್ಕನ್ನು ಬದಲಾಯಿಸ್ತು. ಇಲ್ಲಿ ನಿಮ್ಮ ಈ ಊರು ಕಟಗೇರಿ ಒಳಗೆ, ಈ ಕಟಗೇರಿ ಹುಟ್ಟಿಂದನೇ ಬೆಳಗಿನ ಜಾವದಲ್ಲಿ ಎಷ್ಟು ಜನ ಯಾರನ್ನ ಕುಂತಿದ್ರಿ ನೀವು? 12ನೇ ಶತಮಾನದಾಗ ನಾವು ಬಯಲು ಮಂಟಪದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಶರಣೆಯರು ಕುಂತಿದ್ರಂತ ಕೇಳಿದೀವಿ ನಾವು. ಮತ್ತೆ 21ನೇ ಶತಮಾನದಲ್ಲಿ ಈ ಶ್ರಾವಣ ಮಾಸದ ಪರಮ ಪವಿತ್ರವಾಗಿರ್ತಕ್ಕಂಥ ತಿಂಗಳಲ್ಲಿ 12ನೇ ಶತಮಾನದ ಕಲ್ಯಾಣದ ಅನುಭವ ಮಂಟಪ ಅದು ಯಾರಾದರೂ ನಿರ್ಮಾಣ ಮಾಡ್ಯಾರಂದ್ರೆ ಅದು ಪರಮ ಪೂಜ್ಯರಾಗಿರ್ತಕ್ಕಂಥ ಸಂಗಮೇಶ್ವರಪ್ಪವರು ನಿರ್ಮಾಣ ಮಾಡ್ಯಾರ. ನಿಮ್ಮ ಕಟಗೇರಿ ಕಲ್ಯಾಣ ಆಗ್ಯದ. ಕಲ್ಯಾಣ ಅಲ್ಲೇನಿದು? ಎಷ್ಟು ಆನಂದವಾಗಿದ್ದೀರಿ. ಹಂಗ ಬೈಲಾಗ ಕುಂತಿದ್ರು. ಎಲ್ಲರೂ ಕುಂತಾರಲ್ಲ, ಏನಾರ ಇರಬೇಕಂತ ಮಹಾದೇವ ಭೂಪಾಲ ಬಂದ. ಮಹಾದೇವ ಭೂಪಾಲ ತಿಳ್ಕೊಂಡಿದ್ದ ನನಗ ಸಿಂಹಾಸನ ಹಾಕ್ತಾರಂತ ತಿಳ್ಕೊಂಡು. ಇಲ್ಲ, ನೋಡಬೇಕು. ಅಪ್ಪಗಳು ಬಂದ್ರಪ್ಪ ಅಂದ್ರೆ ದೇವೇಗೌಡ ಎಂದೂ ನೆಲದಾಗ ಕುಂತಿದ್ಲ, ಬದಾಮಿದೊಳಗೆ ಬಂದು ಕೆಳಗೆ ಕುಂತ. ಕೂಡಾಕ್ ಬರ್ತಿರ್ಲಿಲ್ಲ. ಇಲ್ಲಪ್ಪ, ಏನಾರ ಆಗ್ಲಕ್ಕೆ ನಾ ಕುಂದಿರ್ತೀನಿ ಅಂದ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಏನಪ್ಪ ಅಂದ್ರೆ ಅಪ್ಪವರು ಇದ್ದಾಗ ಅವರು ಏನಪ್ಪ ಅಂದ್ರೆ ತಲೆ ಬಾಗಿದವರು. ಜಗತ್ತಿನ ರಾಜ ಮಹಾರಾಜರು ಯಾರಿಗೆ ತಲೆ ಬಾಗ್ತಾರಂದ್ರೆ ಯಾರು ತ್ಯಾಗಿಗಳದಾರ, ಯಾರು ವೈರಾಗ್ಯಗಳದಾರ ಅವರಿಗೆ ತಲೆ ಬಾಗ್ತಾರ. ತಲೆ ಬಾಗುವಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು ತ್ಯಾಗಿಗಳಿಗೆ ಮಾತ್ರ ಇದೆ. ಮಹಾದೇವ ಭೂಪಾಲ ಒಳಗೆ ಅಳಕ್ತಿತ್ತಲ್ಲ, ನಾ ಹೆಂಗೆ ಮ್ಯಾಲ ಕೆಳಗೆ ಕೂಡ್ಲಿ ಅಂತ. ಆ ಶರಣರನ್ನು ನೋಡಿದ ಮೇಲೆ ಅವನಿಗೆ ಅನ್ನಿಸ್ತದ ಎಲ್ಲರೂ ಕುಂತಾರ, ನಾನು ಕುಂತ ಬಿಡ್ಬೇಕಂತ ಕುಂತ. ಒಂದು ಮಾತು ಜೀವನ ದಿಕ್ಕು ಬದಲಾಯಿತು. ಚಕ್ರಾಧಿಪತ್ಯ ಸ್ಥಾಪನೆ ಮಾಡ್ಲಕ್ಕೆ ಹೊಂಟವನ ದಿಕ್ಕು ಬದಲಾಯಿತು. ಆನೆ, ಒಂಟೆ, ಕುದುರೆ, ಬಂಡೆ, ಭಂಡಾರವಿದ್ದಡೇನು. ಒಂದು ಮಾತು ಶರಣರು ಹೇಳಿದರು. ಏನಂದರು? ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಶಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ. ಭಾಳ ಮುಳುಗಿದಿ, ದುಃಖ ಐತಿ. ಇದೇನು ಸಿರಿವಂತಿಕೆ ಐತಲ್ಲ, ಇದು ಶಾಶ್ವತ ಅಲ್ಲ. ಎಂತೆಂಥವರೇ ಹೋಗ್ಯಾರ. ಭಾಳಷ್ಟು ಏನಪ್ಪ ಅಂದ್ರೆ ಹಚ್ಕೊಂಡಿವಪ್ಪ ಅಂದ್ರೆ ದುಃಖ ಐತಿ. ಅರಗಿನ ಪುತ್ತಳೆಯ ನುರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ನೋಡ. ಅಗೆಯುಂಬು ಬಾವಿಯ ನಗೆಯುಂಬು. ಬಾವಿಯ ನಗೆದಾತ ಸತ್ತ. ಇದ ಕಾರಣ ನೆರೆಮೂರು ಲೋಕವೆಲ್ಲ ಬರೇ ಸೂರ್ಯ ಹೋಯಿತು ಕಾಣ ಗುಹೇಶ್ವರ. ಬರೇ ಬಾಯಿ ತೋಡಕತ್ತೀವಿ, ಶ್ರೀಮಂತಿಕೆ ಬಾಯಿ ತೋಡಕತ್ತೀವಿ, ಸುಖದ ಬಾಯಿ ತೋಡಕತ್ತೀವಿ. ಅದು ಎಲ್ಲಾರ ನಿಲ್ಕೈತೇನ ಅದಕ್ಕೆ ಅಂತೈತೇನ? ಅದಕ್ಕೆ ಇಲ್ಲ, ಇನ್ನೂ ಬೇಕಾ ಅಂತದ, ಇನ್ನೂ ಬೇಕಾ ಅಂತದ. ಎಲ್ಲಿವರೆಗೆ? ಕೊನೆಯವರೆಗೂ ಕೂಡ ಬೇಕಂತದ. ತೃಪ್ತಿ ಅನ್ನೋದಿಲ್ಲ. ಅದು ಬರೇ ಇಲ್ಲಿಯವ್ರದ್ದು ಅಲ್ಲ, ಅಷ್ಟೇ ಅಲ್ಲ, ಕಟಗೇರಿಯವ್ರದ್ದು ಅಷ್ಟೇ ಅಲ್ಲ. ಇಡೀ ನಾಡ, ಇಡೀ ದೇಶ, ಇಡೀ ಪ್ರಪಂಚ, ಬರೇ ಪ್ರಪಂಚ ಅಷ್ಟೇ ಅಲ್ಲ, 3 ಲೋಕಗಳಂತ ಏನು ಅದಾವಲ್ಲ ಅವ್ರದ್ದು ಗತಿ ಹಂಗೆ ಆಯ್ತಂತ. ರಾಮನು ಸುಖದ ನೀರನ್ನು ತೋಡಕ್ಕೆ ಹೋದ, ಸಿಗಲಿಲ್ಲ. ಏನು ದೇವತೆಗಳಂತ ಅನ್ಕೊಂಡಾರಲ್ಲ ಅವರೆಲ್ಲರೂ ಸುಖವಾಗಿಯೇ ಇರಬೇಕಂದ್ರು. ಆದರೆ ದುಃಖಗಳು ಬಂದವು. ಎಂಥ ದುಃಖಗಳು! ಇಂದ್ರನಂತ ಇಂದ್ರ ದೇವಲೋಕದಿಂದ ಕೆಳಗೆ ಬಂದ, ಆವಾಗಿ ಬಂದ. ಯಾಕ? ವಿಷಯಾಸಕ್ತಿಗಳು. ಅಗೆ ಎಂಬು ಬಾವಿಯ ನಗೆ ಎಂಬು. ಬಾವಿಯ ನಗೆದಾತ ಸತ್ತ. ತೋಡಿ 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 ಆ ತೃಪ್ತಿಯ ಜಲ ಸಿಗಲಿಲ್ಲ. ಆ ಬಾವಿಯ ಅಗೆದಾತ ಸತ್ತ.
ಹಂಗ ಇದ ಕಾರಣ ಮೂರು ಲೋಕದ ದೇವಾನು ದೇವತೆಗಳು ಅನ್ನೋರು ಏನು ಅದಾರಲ್ಲ, ಅವರು ಕೂಡ ಏನಪ್ಪ ಅಂದರೆ ಸುಖದ ನೀರನ್ನು ತೋಡಿ ತಮ್ಮನ್ನು ತಾವೇನಪ್ಪ ಅಂದರೆ ಮುಗಿಸ್ಕೊಂಡೇ ಹೋಗ್ಯಾರ. ಶಾಶ್ವತವಾಗಿರ್ತಕ್ಕಂಥ ನೀರು ಸಿಕ್ಕಿಲ್ಲ. ಅದಕ್ಕೆ ಅದರಿಂದ ಬೆನ್ನು ಹತ್ತಿದ್ರೆ ದುಃಖನೇ ಐತಿ. ಹೆಂಗೆ ನಾವು ಜೀವನ ಮಾಡಬೇಕು? ಇದರಾಗ ಇದ್ದೀವಲ್ರಿ, ಮತ್ತು ಇದು ದುಃಖ ಐತಿರಿ, ಹೆಂಗೆ ಜೀವನ ಮಾಡ್ಬೇಕಂದ್ರೆ ಮಾಡಾಕ ಬರ್ತದಂತ ತಿಳ್ಕೊಂಡು 1 ತಿಂಗಳ ಕಾಲ ಪರಮ ಪೂಜ್ಯರಾಗಿರ್ತಕ್ಕಂಥ ಸಂಗಮೇಶ್ವರಪ್ಪವ್ರು ನಮಗೆ ಕಲಿಸ್ಕೊಟ್ಟಾರ. ನೀವು ಅಲ್ಲಿದ್ದರೂ ಸುಖವಾಗಿರಕ್ಕೆ ಬರ್ತದ. ಶರಣರು ಇರಲಿಲ್ಲೇನು? ಅವ್ರಿಗೂ ಪ್ರಪಂಚ ಇತ್ತು, ಅವ್ರಿಗೂ ಸಂಸಾರ ಇತ್ತು, ಆದ್ರೆ ಅಂಟಿಕೊಳ್ಳಿರಲಿಲ್ಲ. ಅಂಟಿಕೊಳ್ಳಲಾರ್ದಂಗಿದ್ರು. ಕೆರೆಯದಲ್ಲಿ 3 ಪಕ್ಕಕ್ಕೆ ಐತೇನ್ರಿ? ಕೆರೆ ಇಲ್ಲಿ ಐತಲ್ಲ, ಕೆರೆಯಾಗೇನು ಉಸುಗಿರ್ತದ ಏನು ಕೆಸರಿರ್ತದ್ರಿ? ನಿಮ್ಮ 3 ಕೆರೆಯಾಗ ಏನಾದ್ರು ಉಸುಕೈತೇನು? ಕೆಸರ ಇರೋದು ಕೆರೆ. ಮಳೆಗಾಲದಾಗೆಲ್ಲ ನೀರು ಬರ್ತದೆ, ಕೆಸರು ತೊಗೊಂಡು ಬರ್ತದೆ, ಅದು ರಾಡಿ ತೊಗೊಂಡು ಬರ್ತದೆ. ನೋಡ್ಬೇಕು ಒಂದು ಸ್ವಲ್ಪ. ಡಿಸೆಂಬರ್ದಾಗ ನೀರು ಕಡಿಮೆ ಹಾಕೋಂತ, ನವಂಬರ್ಲಿಂದ ಮಳೆ ಕಮ್ಮಿ ಆಯ್ತಂದ್ರೆ ನೀರು ಕಮ್ಮಿ ಹಾಕೋಂತ ಬರ್ತದೆ ಬಿಸಿಲಿಗೆ. ಮ್ಯಾಲ ನೀರು ಇರ್ತದೆ, ಒಳಗೆ ಕೆಸರ ಇರ್ತದೆ. ಅಪ್ಪಿ ತಪ್ಪಿ ಜಿಗದ್ರೆ ಆ ಕಡೆ ಸಿಗೇ ಬೀಳ್ತಾನೆ, ಮನುಷ್ಯ ಹೋಗೇ ಬಿಡ್ತಾನೆ. 2 ಎತ್ತುಗಳು ನೀರಡಿಸಿ ಬಂದವು, ಧಾವಿಸಿ ಓಡಿ ಬಂದವು. ತಿಳಿ ನೀರು ನಿಂತಿದ್ವು, ಮಸ್ತ್ ನೀರು ಕುಡಿಬೇಕಂತ ಅವು ಏನಪ್ಪ ಅಂದ್ರೆ ಟಣ್ಣ ಅಂತ ಜಿಗದವು. ಆದರೆ ಕೆಸರಿತ್ತು, ಕುತ್ತಿಗೆ ಮಠಕ್ಕೆ ಸೇಬಿದ್ದು ಒದ್ದಾಡಕತ್ತಿದ್ವು. ಕೆಸರೈತೆ ಅಂತ ಗೊತ್ತಿಲ್ಲ ಪಾಪ, ಅವಕ್ಕೇನು ಗೊತ್ತು. ಅದೇ ಸಮಯಕ್ಕೆ 2 ಪಕ್ಷಿಗಳು ಬಂದವು. ಆ ಕೆಸರಿನ ಮೇಲೇ ತಿಳಿ ನೀರು ನಿಂತಿತ್ತಲ್ಲ, ಆ ಪಕ್ಷಿಗಳು ಕೆಸರಿನ ಮೇಲಿರ್ತಕ್ಕಂಥ ತಿಳಿ ನೀರನ್ನು ಕುಡಿದು ಸ್ವಚ್ಛಂದವಾಗಿ ಆಕಾಶದ ಎತ್ತರಕ್ಕೆ ಹಾರುವುದವು, ಆನಂದ ಪಟ್ಟುವು ಪಕ್ಷಿಗಳು. ಹಂಗ ಲೋಕದ ಮಾನವರೆಲ್ಲರೂ ಬಂದೇನಪ್ಪ ಅಂದರೆ ಈ ಪ್ರಪಂಚ ಅನ್ನುವಂಥ ಕೆಸರಾಗ ಬಿದ್ದು ಒದ್ದಾಡಕತ್ತೀವಿ. ಅದೇ ಪ್ರಪಂಚ ಅನ್ನುವಂಥ ಕೆಸರಿನಾಗನೇ ಆಧ್ಯಾತ್ಮಿಕದ ತಿಳಿ ನೀರಾದ ಅನ್ನೋದು ಮರ್ತಿದ್ದೀವಿ. ಆ ಆಧ್ಯಾತ್ಮಿಕದ ತಿಳಿ ನೀರನ್ನು ಕುಡಿದು ಸ್ವಚ್ಛಂದವಾಗಿ ಆನಂದ ಪಟ್ಟು ಜೀವನವನ್ನು ಸಾರ್ಥಕತೆ ಮಾಡಿಕೊಂಡವರು ಸಂತರು ಮತ್ತು ಬಸವಾದಿ ಪ್ರಮತರು, ಜಗತ್ತಿನ ಮಹಾನುಭಾವರು. ಏನು ಬದುಕಿದ್ರು ನೋಡ್ಬೇಕು ನೀವು. ಇರಲಿಲ್ಲೇನೋ ಅವನಿಗೆ, ಅವರಿಗೂ ಕೂಡ ಎಲ್ಲ ಮನೆ ಇತ್ತು, ಅವರಿಗೂ ಕೂಡ ಏನಪ್ಪ ಅಂದರೆ ಹೆಂಡತಿ ಮಕ್ಕಳು ಎಲ್ಲಾನೇ ಇದ್ದರು. ಆದರೆ ಜೀವನ ಸ್ವರ್ಗ. ಏನು ಮನೆ ನೋಡಬೇಕು? ಮನೆ ನೋಡ ಬಡವರು, ಮನ ನೋಡ ಘನಮನ ಶ್ರೀಮಂತಿಕೆ. ಗುಡಿಸಲಿದ್ದರೇನಾಯಿತು? ಆದರೆ ಎಲ್ಲರನ್ನ ಪ್ರೀತಿಯಿಂದ ಕರೆಯುವ ಭಾವ ಐತಲ್ಲ, ಹೊರಗಿನ ಶ್ರೀಮಂತಿಕೆ ಶಾಶ್ವತವಲ್ಲ, ಅಂತರಂಗದ ಶ್ರೀಮಂತಿಕೆ. ಅಂತರಂಗದ ಶ್ರೀಮಂತಿಕೆಯನ್ನು ಗಳಿಸ್ಕೊಳ್ಳೋ ಸಲುವಾಗಿ ಭಾಳ ಮಂದಿ ಹೊರಗಿನ ಶ್ರೀಮಂತಿಕೆಯನ್ನು ಗಳಿಸ್ಕೊಳ್ಳೋ ಸಲುವಾಗಿ ಬಡದಾಡಕತ್ಯಾರ. ನೀವೇನಿಲ್ಲಿ ಬಂದಿರಲ್ಲ, ನೀವು 1 ತಿಂಗಳ ಪರ್ಯಂತರ ಪರಮ ಪೂಜ್ಯರಾಗಿರ್ತಕ್ಕಂಥ ಸಂಗಮೇಶ್ವರಪ್ಪರು ನಿಮಗೆ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತನ್ನು ಕೊಟ್ಟಾರ. ಅದುವೇ ಅಂತರಂಗದ ಶ್ರೀಮಂತಿಕೆ ಸಂಪತ್ತು. ಅದನ್ನು ಗಳಿಸ್ಕೊಂಡಿರಿ ನೀವು. ಅದು ನಮಗೆ ಸುಖವನ್ನು ಕೊಡ್ತದೆ, ಅದು ನಮಗೇನಪ್ಪ ಅಂದರೆ ಆನಂದವನ್ನು ಕೊಡ್ತದ. ಹಂಗ ಮಾದೇವ್ ಭೂಪಾಲ ಅವು ಏನು 2 ಮಾತುಗಳು ಕಿವಿಯಾಗಿ ಬಿದ್ದವಲ್ಲ, ಸಂಸಾರ ಅನ್ನೋದು ಗಾಳಿಗಿಟ್ಟ ದೀಪ, ಯಾವಾಗ ಆರಿ ಹೋಗ್ತದೆ ಗೊತ್ತಿಲ್ಲ. ಯಾರು ಮುಳುಗ್ಯಾರ ಅವ್ರಿಗೆ ದುಃಖ ಕೊಡ್ತದ. ಶ್ರೀಮಂತಿಕೆ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಇದನ್ನೆಚ್ಚಿ ಕೆಡಬೇಡ. ಅದನ್ನ ನೆಚ್ಚಿದೆ ಅಂದ್ರೆ ಕೆಡ್ತಿದೆ ಅಂತ ಗೊತ್ತಾಯ್ತಲ್ಲ, ತಟ್ಟಂತ ಚಿಂತೆ ಮಾಡುವಂಥ ವ್ಯಕ್ತಿಗೂ ಕೂಡ ಚಿಂತನೆ ಶುರುವಾಯ್ತು. ನೀವು ಯಾರ್ಯಾರು ಇಷ್ಟು ದಿನ ಚಿಂತೆ ಮಾಡಿರಿ, ಇವತ್ತು ನಿಮ್ಮ ಚಿಂತೆಗಳನ್ನು ಇಲ್ಲೇ ಜಾಡಿಸಿ ನೀವು ಹೊಸ ಚಿಂತನೆಯಿಂದ ಮನೆಗೆ ಹೋಗಬೇಕು. ಹೊಸ ಚಿಂತನೆಯಿಂದ ಮನೆಗೆ ಹೋಗಬೇಕು. ಮಸ್ತಾಗಿರ್ತದೆ ನಿಮ್ಮನೆ, ಅದ್ಭುತವಾದ ಜೀವನ ನಿಮ್ಮದು. ಏನು ಮಹಾದೇವ್ ಭೂಪಾಲ ಯಾವಾಗ ಬಸವಾದಿ ಪ್ರಮತರ ನುಡಿಗಳು ಕಿವಿಯಾಗು ಆದವು, ಜಾಡಿಸಿದ. ಏನು ಗುಡಿಸಲ ಅಲ್ಲ, ಅರಮನೆ ಚಕ್ರಾಧಿಪತ್ಯ ಹಿಂಗೆ ಸರಿಸಿಬಿಟ್ಟ. ನೀವು ಸರಿಸಿ ಬಂದಿರಲ್ಲ, ಒಂದು ಸ್ವಲ್ಪ ಹೊತ್ತು ಸರಿಸಿ ಬಂದಿರಂತಾನೆ ಮಸ್ತ್ ಕೂತಿರಿ. ಯಾರು ಇಲ್ಲಿ, ಯಾರು MLA ಇಲ್ಲ, ಯಾರು ಮಂತ್ರಿ ಇಲ್ಲ, ಯಾ ಗೌಡ್ ಇಲ್ಲ, ಯಾ ಕುಲಕರ್ಣಿ ಇಲ್ಲ,
ಯಾ ಡಿ ಸಿ ಇಲ್ಲ, ಯಾ ಗೌಡ್ತಿ ಇಲ್ಲ, ಯಾರೂ ಇಲ್ಲ. ನಾವೆಲ್ಲರೂ ನಾವ್ಯಾರು ಇಲ್ಲಿ ಅಪ್ಪುಗಳ ನುಡಿಗಳನ್ನು ಹಿಂಗೆ ತಂಗಾಳಿ ಒಳಗೆ ತೇಲಿ ಬರ್ತದ. ಮಸ್ತಾಗಿ ಏನಪ್ಪ ಅಂದರೆ ಮಕ್ಕಳು ಏನಪ್ಪ ಅಂದರೆ ಕಣ್ಣು ಮುಚ್ಚಿ ಹಾಲು ಕುಡಿತೇವಲ್ಲ, ಹಂಗೆ ಹಾಲು ಕುಡಿಯೋದು. ಜ್ಞಾನಾಮೃತದ ಅಮೃತವನ್ನು ಸವಿಯೋದು. ಮಹಾದೇವ್ ಭೂಪಾಲ ಹಿಂಗೆ ಸರಿಸಿದ. ಏನು? ಅರಮನೆಯನ್ನ ಚಿಂತೆ ಮಾಡುವಂಥ ವ್ಯಕ್ತಿಗೆ ಚಿಂತನೆಗಳು ಸ್ಫುಟಿಲಿಕ್ಕತ್ತಿದು. ಆನೆ, ಒಂಟೆ, ಕುದುರೆ, ಬಂಡೆ ಭಂಡಾರವಿದ್ದಡೇನು, ನಾನುಂಬುವುದು ಪಡಿಯೆ, ಕುಡಿಯುವುದೊಂದಾವಿನ ಹಾಲ, ಮಲಗುವುದರ್ಧ ಮಂಚ, ಉರುಳಿಲ್ಲದ ಸಂಸಾರದ ಸೆರೆಯ ನೆಚ್ಚಿ ಕೆಡಬೇಡ. ಇದು ಉರುಳಿಲ್ಲ. ಏನು ಒಂದು 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 ಮುಟ್ಟಿಗೆ ಅಕ್ಕಿದಿಂದ ತೃಪ್ತಿ ಆಗ್ತದೆ. ಸಾವಿರಾರು ಆಕಳಗಳದಾವ ಮನ್ಯಾಗ, ಅರಮನೆಯೊಳಗೆ ರಾಜ. ಆದರ ಒಂದಾವಿನ ಹಾಲು, ಅದರ ಒಂದು ಬಟ್ಟಲ ಹಾಲು ಸಾಕು, ತೃಪ್ತಿ. ಮಂಚ ಬಂಗಾರದೈತಿ, ಒಬ್ಬರೇ ಬಿದ್ದು ಒದ್ದಾಡ್ತಾರೇನು? ಇಲ್ಲ, ಅದರಾಗ ಪಾಲೈತಿ, ಆ ಮಂಚದಾಗ ಪಾಲೈತಿ. ಅದಕ್ಕೆ ಇದು ಉರುಳಿಲ್ಲದ ಸಂಸಾರ ಅಂದ ಹಿಂಗೆ ಸರಿಸಿದ ಬಂದ. ನಾವು ಹೆಂಗೆ ಮನೆ ಬಿಟ್ಟು ಬಂದಿವಲ್ಲ ಒಂದು ಕ್ಷಣ, ಹಂಗ ಕಾಯಂ ಅರಮನೆಯನ್ನು ಸರಿಸಿದ. ಎಲ್ಲಿ ಹೋದ್ರೆ ತಾಪ ನಿವಾರಣೆ ಆಗ್ತದ, ಎಲ್ಲಿ ಹೋದ್ರೆ ಶಾಶ್ವತವಾಗಿರ್ತಕ್ಕಂಥ ಸುಖ ಸಿಗ್ತದ, ಅಲ್ಲಿಗೆ ಹೋಗಬೇಕಂತ ಕಲ್ಯಾಣಕ್ಕೆ ಬಂದ. ಕಲ್ಯಾಣ ಅಂದರೆ ಸಾಮಾನ್ಯ ಕಲ್ಯಾಣ, ವ್ಯಷ್ಟಿಯ ಕಲ್ಯಾಣ, ಸಮಷ್ಟಿಯ ಕಲ್ಯಾಣ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನಪ್ಪ ಅಂದರೆ ತಾನೇನಪ್ಪ ಅಂದರೆ ಬದಲಾಗಿದ್ದ, ಮತ್ತೊಬ್ಬರ ಬದಲಾವಣೆಗಾಗಿ ಶ್ರಮಿಸ್ತಿದ್ದ. ಇದು ಕಲ್ಯಾಣ. ಈ ಭಾರತದಲ್ಲಿ ನೀವು ಎಂತೆಂಥ ರಾಜ್ಯಗಳನ್ನು ಕಟ್ಟಬೇಕಂತ ಕನಸು ಕಂಡವರದಾರ. ಆದರೆ 12ನೇ ಶತಮಾನದಲ್ಲಿ ಏಕಕಾಲಕ್ಕನೇ ಲಕ್ಷದ ಮೇಲೆ 96,000 ಮಾಗಣಗಳು, 770 ಅಮರಗಣಗಳು, 33 ಅನುಭಾವಿ ಮಹಾಶರಣರಿದ್ದಂಥ ಏಕೈಕ ಕಲ್ಯಾಣ ಭೂಮಂಡಲದಲ್ಲಿದ್ರ ಅದು ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗಿತ್ತು. ಮತ್ತೊಮ್ಮೆ ಶಿವಯೋಗಿಗಳು ಈ ನೆಲದಲ್ಲಿ ಕಲ್ಯಾಣವನ್ನು ನಿರ್ಮಾಣ ಮಾಡಿದ್ರು. ಕಲ್ಯಾಣ ಅಂದ್ರೆ ಸುಮ್ಮನೆ ಐತೇನೋ? ಇಂಥ ಕಲ್ಯಾಣಕ್ಕೆ ಬಂದ. ನಾವೆಲ್ಲಾರ ಹೋದ್ರೆ ಇಂಥ ವ್ಯಕ್ತಿ ನಾನು, ಇಂಥ ಪೀಠಾಧಿಪತಿ ನಾನು, ಇಂಥ ರಾಜಕಾರಣಿ MLA ಅಂತ ತಿಳ್ಕೊಂಡು ನಾವೇನಪ್ಪ ಅಂದರೆ ನಮ್ಮ ಏನು ಬಿರುದು ಬಾವುಲಿಗಳನ್ನು ಹೇಳ್ಕೊತೀವಿ. ಆದರೆ ಮಹಾದೇವ ಭೂಪಾಲ ಮಹಾರಾಜ್ ಎಲ್ಲೂ ಹೇಳಿಲ್ಲ. ನೋಡಿದ ಸುಮ್ಮ ಕಣ್ಣು ಮುಚ್ಚಿ ಕೆಲಸ ಮಾಡ್ಬೇಕಂದ. ಅರಮನೆಯೊಳಗಿದ್ದಂಥ ವ್ಯಕ್ತಿ ಏನು ಮಾಡಿದ? ಅಡವ್ಯಾಗ ಹೋಗಿ ಕಟ್ಟಿಗೆ ತಂದ. ಸಾಮಾನ್ಯ ಮಾತೇನಿದು? ಅಡವ್ಯಾಗ ಹೋಗಿ ಕಟ್ಟಿಗೆ ತಂದು ತಲೆ ಮ್ಯಾಲ ವರಿ ಹೊತ್ಕೊಂಡು ಊರಾಗ ಮಾರಾಟ ಮಾಡಕತ್ತಿದ. ಇವತ್ತು ನಾ ಏನಾದರೂ ಇಲ್ಲಿ ಮುಂದೆ ಪ್ರವಚನ ಮಾಡೀನಿ, ಒಂದು ತಾಸು ಬಿಟ್ಟು ತಲೆ ಮೇಲೆ ಏನಾದರೂ ಒಂದು ವರಿ ಹೊತ್ಕೊಂಡು ಹೊಂಟಿದ್ರೆ ಬಾಯಾಗ ಮಣ್ಣಾಕ್ಲಿ, ಇದಕ್ಕೇನಾಗದ ಸ್ವಾಮಿಗೆ? ಮುಂಜಾನೆ ಎಷ್ಟು ಚಂದ ಮಾತಾಡಕತ್ತೀನಿ, ತೆಲಿಗಿಲಿ ಕೆಡ್ತೇನೆ, ಇದಕ್ಕೆ ಅಂತೀರಿ ನೀವು. ಮಹಾದೇವ ಭೂಪಾಲನಿಗೆ ಅಂದಿರ್ಬೋದಲ್ಲ, ಮಹಾರಾಜ ಅಂತ, ಕಾಶ್ಮೀರದ ಅರಸಂತ, ತಲೆ ಮ್ಯಾಲ ಕಟ್ಟಿಗೆ ವರಿ ಹೊತ್ಕೊಂಡು ಮಾರಾಟ ಮಾಡಕತ್ತೇನ, ತಲೆ ಕೆಟ್ಟದ ನೀವನಿಗಂದ್ರವ್ರು ಅಂತಾರಂಗ. ಕೇಳೇ ಬಿಟ್ರವರು, ನೀವು ಕಾಶ್ಮೀರದ ಅರಸರಲ್ಲವೇ? ಎಲ್ಲೈತಿ ಅಂದವ. ನಾನು ಕಾಶ್ಮೀರದಾಗ ಬಿಟ್ಟು ಬಂದೀನಿ, ನಾನು ಅರಸೊತ್ತಿಗೆಯನ್ನು ಕಾಶ್ಮೀರದಾಗ ಬಿಟ್ಟು ಬಂದೀನಿ, ಸಾಮಾನ್ಯ ಮನುಷ್ಯ ನಾನು, ಮೋಳಿಗೆಯ ಮಾರಯ್ಯ ಅಂದ. ಕಟ್ಟಿಗೆ ಕಡಿದು ಮಾರೋ ಮಾರಯ್ಯ. ಅಲ್ಲೋ ಎಂಥ ಬುದ್ಧಿಗೇಡಿದಂದ್ರವ್ರು ನೀವು. ಅಲ್ಲ, ಏನು ಸುಖ ಐತಿ ನಿನಗಿಲ್ಲಿ? ಅರಮನೆಯ ವೈಭವ, ಅಧಿಕಾರ, ಅಂತಸ್ತಿನ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಎಲ್ಲವನ್ನ ಬಿಟ್ಟು ಇಲ್ಲಿ ಏನು ಸುಖ ಕಾಣಕತ್ತೀಯಪ್ಪ ನೀನು? ಮಹಾಜನಗಳೇ, ನನ್ನ ಸುಖ ಕೇಳಕತ್ತೀರ ನೀವು? ಕೇಳಿ. ನಾನು ಕಾಶ್ಮೀರದ ಅರಸನಾಗಿದ್ದಾಗ ಈ ತಲೆ ಮೇಲೆ ಬಂಗಾರದ ಕಿರೀಟ, ಚಿನ್ನದ ಕಿರೀಟ. ಇಲ್ಲೇನೈತಿ? ಕಟ್ಟಿಗೆ ವರಿ ಐತಿ. ನಾನು ಕಾಶ್ಮೀರದ ಅರಸನಾಗಿದ್ದಾಗ ಬಂಗಾರದ ತಾಟಿನೊಳಗ ಮೃಷ್ಟಾನ್ನ ಭೋಜನ. ಈ ಕಲ್ಯಾಣದ ಅಂಗಳದಲ್ಲಿ ಮಣ್ಣಿನ ಪರ್ಯಾಣ, ಏನಂತೀರಿ, ಮುಚ್ಚುಳ, ಮಣ್ಣಿಂದ ಪಾತ್ರೆದೊಳಗ ಅಂಬಲಿ ಕುಡಿಯಾಕತ್ತೀನಿ. ನಾನು ಕಾಶ್ಮೀರದ ರಾಜನಾಗಿದ್ದಾಗ ಬಂಗಾರದ ಪಲ್ಲಂಗ ಮೇಲೆ ಮಲಗುತ್ತಿದ್ದೆ.
ದಾಸಿಯರು ಕೈಕಾಲು ಒತ್ತಿದ್ರು, ಗಾಳಿ ಬೀಸ್ತಿದ್ರು. ನಾನು ಹೊರಗೊಂಟ್ರ ಬಹುಪರಾಕಗಳು, ಜೈ ಜೈಕಾರಗಳು. ಅದಾವುದು ಇಲ್ಲ, ಅದಾವುದು ಇಲ್ಲ. ತಲೆ ಮೇಲೆ ಕಟ್ಟಿಗೆ ವರಿ ಐತಿ, ಒಂದಿಷ್ಟು ಅಂಬಲಿ ಕುಡ್ದೀನಿ, 4 ಜನರಿಗೆ ಒಂದಿಷ್ಟು ಅವಕಾಶ ಸಿಕ್ಕದ, ಕುಡಿಸೀನಿ ಅಂತಂದ್ರೆ ಮತ್ತೆ ಇದಾಗ್ತದೆ. ಏನು ಉಳಿದದ್ದೇನಪ್ಪ ಅಂದರೆ ಮೊದಲು ಅವ್ರಿಗೆ ಕುಡಿಸಿ ಉಳಿದದನ್ನು ನಾನು ಕುಡ್ದೀನಿ. ಕುಡಿದು ಒಂದು ಹರಕ್ಕೆ ಚಾಪಿ ಮೇಲೆ ಮಲಗಿದ್ದೀನಿ. ನಾನೇನು ರತ್ನ ಖಚಿತವಾಗಿರ್ತಕ್ಕಂಥ ಸಿಂಹಾಸನ ಮೇಲೆ ಕುಂತಿದ್ದೆ, ಬಂಗಾರದ ಪಲ್ಲಂಗ ಮೇಲೆ ಮಲಗಿದ್ದೆ. ಏನು ಬಂಗಾರದ ತಟ್ಟೆ ಒಳಗೆ ಮೃಷ್ಟಾನ್ನ ಭೋಜನ ಮಾಡಿದ್ನಲ್ಲ, ಅದಾವುದು ನನಗೆ ಸುಖ ಕೊಡಲಿಲ್ಲ. ಆದರೆ ಕಲ್ಯಾಣದ ಅಂಗಳದಲ್ಲಿ ಕಟ್ಟಿಗೆ ಕಡಿದು ಕಟ್ಟಿಗೆ ಮಾರಾಟ ಮಾಡಿ 4 ಜನರಿಗೆ ದಾಸೋಹ ಮಾಡಿ ಬಸವಣ್ಣನವರ ಅನುಭವದ ಚಿಂತನೆಯನ್ನು ಕೇಳಿನಲ್ಲ, ಇದು ನನಗೆ ಆನಂದವನ್ನು ಕೊಟ್ಟದ, ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಕೊಟ್ಟದ. ಅದಕ್ಕಿಂತಲೂ 1000 ಪಟ್ಟು ನಾನು ಸಮಾಧಾನದಿಂದಿದ್ದೀನಿ. ಎಂಥ ಬದುಕರಿದು. ಕರಿಯ ನಿತ್ತಡೆ ವಲ್ಲೆ, ಶಿರಿಯ ನಿತ್ತಡೆ ವಲ್ಲೆ, ಇರಿದಪ್ಪ ರಾಜವ ನಿತ್ತಡೂ ವಲ್ಲೆ. ನಿಮ್ಮ ಶರಣರ ಸೂಳ್ನುಡಿಗಳು ಒಂದು ಅರಗಳಿತ್ತಡೆ ನಿಮ್ಮ ನಿತ್ತೇ ಕಾಣ ರಾಮನಾಥ. ಯಾರು ಶರಣರು ಏನು ಬ್ಯಾಡ್ ಅಂದಿದ್ರು ಅದು ಇವತ್ತು ನಮಗೆ ಬೇಕಾಗ್ಯದ ನೋಡ್ರಿ. ಅವ್ರು ಏನೇನು ಬ್ಯಾಡ್ ಅಂತ ಬಿಟ್ಟಾರ ಅದಕ್ಕೆ ಬೆನ್ನು ಹತ್ತಿದ್ದೀವಿ. ಅದ್ರ ಸಲುವಾಗಿನೇ ದುಃಖ ನಮಗೆ. ಶರಣರು ಯಾವುದು ಬೇಕಂದಿದ್ರಲ್ಲ ಅದನ್ನು ನಾವು ಮರ್ತು ಬಿಟ್ಟಿವಿ. ಅವ್ರು ಏನು ಬೇಕಂದಿದ್ರು? ಅನುಭವ, ಅಂತರಂಗವನ್ನು ಹಸನ ಮಾಡ್ತಕ್ಕಂಥದ್ದು ಯಾವುದು? ಅನುಭವ. ಯವ್ವ ಬ್ಯಾಸಿಗೆದಾಗ ಬಿಸಿಲು ತಾಪ ಇರ್ತೈತಲ್ಲ, ಬಿಸಿಲಿನ ತಾಪಕ್ಕೆ ಭೂಮಿ ಕಾಯ್ತದಿಲ್ಲ. ಭೂಮಿ ಕಾದ ಮೇಲೆ ಏನಾಗ್ತದ್ರಿ? ಬಿರುಕು ಬಿಡುತ್ತದೆ. ಏನಂತೀರಿ ನೀವು? ಎರೆ ಬಿಡಿಸೋದು ಅಂತೀರೇನು? ಬಿರುಕು ಬಿಡುತ್ತದೆ ನೋಡ್ರಿ. ಭೂಮಿ ತಾಪ ಬಿರುಕು ಬಿಡುತ್ತದೆ. ಯಾವಾಗ ಮುಂಗಾರು ಮಳೆ ಧಾರಾಕಾರವಾಗಿ ಮಳೆ ಸುರಿತಂದ್ರೆ ಏನಾಗ್ತದ್ರಿ? ಎರೆಬಿಡಿ ಮುಸ್ತವ, ಭೂಮಿ ತಂಪಾಗ್ತದ, ಭೂಮಿಯಿಂದ ತಂಗಾಳಿ ಹೊರಗೆ ಬರ್ತದ. ಹಂಗ ಭಾಳ ದಿನದಿಂದ ನಮ್ಮ ಅಂತರಂಗ ಅನ್ನುವಂಥ ಭೂಮಿ ಏನಾಗಿದ್ದು? ಕಾದದು. ನಮ್ಮ ಅಂತರಂಗ ಅನ್ನುವಂಥ ಭೂಮಿ ಬಿರುಕ ಬಿಟ್ಟಿತ್ತು. ಕಾಮ, ಕ್ರೋಧ, ಮದ, ಲೋಭ, ಮತ್ಸರ, ವಿಷಯಾಸಕ್ತಿಗಳಿಂದ ಬಿರುಕ ಬಿಟ್ಟಿತ್ತು. ಕೋಪ ತಾಪದಿಂದ ಕಾದಿತ್ತು. ಯಾವಾಗ ಪರಮ ಪೂಜ್ಯಪಾದರಾಗಿರ್ತಕ್ಕಂಥ ಸಂಗಮೇಶ್ವರ ಅಪ್ಪಂಗಳವರ ಅಂತರಂಗದಲ್ಲಿ ಸಾಕ್ಷಾತ್ ಸಿದ್ದೇಶ್ವರಪ್ಪಗಳವರೇ ಒಳಕುಂತು ಏನು ಜ್ಞಾನಾಮೃತದ ಮಳೆಯನ್ನು ಸುರಿಸಿದರಲ್ಲ, ನಮ್ಮ ಅಂತರಂಗ ಅನ್ನುವಂಥ ಭೂಮಿ ತಂಪಾಗ್ಯದ. ನಮ್ಮ ಅಂತರಂಗ ಅನ್ನುವಂಥ ಭೂಮಿ ತಂಪಾಗ್ಯದ. ನಮ್ಮಲ್ಲೇನು ದ್ವೇಷ, ಈರ್ಷೆ, ತಾಪಗಳಿಂದ ಬಿರುಕ್ಬಿಟ್ಟಿತ್ತಲ್ಲ, ಅದೇನಪ್ಪ ಅಂದರೆ ಮುಚ್ಚೋಗ್ಯದ. ನಮ್ಮ ಅಂತರಂಗದಲ್ಲಿ ಕೂಡ ಏನಪ್ಪ ಅಂದರೆ ಸಮಾಧಾನದ ತಂಗಾಳಿ ಬಿಡಾಕತ್ತೆ. ಸಾರ್ಥಕತೆ ಜೀವನಲ್ಲೇನು? ಸಾರ್ಥಕತೆ ಜೀವನಲ್ಲೇನು? ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಾದ ಮುಕುತಿ. ಆನಂದ ಐತಿ, ಆನಂದ ಹೊರಗೆ ಹುಡುಕಾಡಕತ್ತಿದ್ದೀವಿ. ಹೊರಗೆ ಆನಂದ ಇಲ್ಲ, ಅದು ನಿಮ್ಮೊಳಗೆ ಆನಂದ ಐತೆ ಅಂತ ತಿಳ್ಕೊಂಡು ಯಾರು ತೋರಿಸಿದ್ರಂದ್ರೆ ಪರಮ ಪೂಜ್ಯ ಸಂಗಮೇಶ್ವರಪ್ಪಂಗಳವರು ತೋರಿಸಿದರು. ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಒಂದು ಘಟನೆಯನ್ನು ನೆನಪಿಸ್ಕೊಡ್ತೀನಿ ನಿಮಗೆ. ಒಂದು ಮಗು ಆಟ ಆಡಕತ್ತಿತ್ತು, ಸಣ್ಣ ಮಗು. ಅದಕ್ಕೇನು ತಿಳಿತದ? ಹೊಲಸೂ ಅಷ್ಟೇ, ಸ್ವಚ್ಛನೂ ಅಷ್ಟೇ. ನಿಮಗೆ ಪ್ರಶ್ನೆ ಮಾಡ್ತೀನಿ ಅವ್ವಾರೇನ, ಆ ಮಕ್ಕಳೇನದವಲ್ಲ ಹೊಲಸು ಮಾಡ್ಕೊಳ್ಳೋದ್ರಾಗ ಆನಂದ ಪಡ್ತಾವೇನು ಸ್ವಚ್ಛ ಮಾಡ್ಕೊಳ್ಳೋದ್ರಾಗ ಆನಂದ ಪಡ್ತಾವ? ಹೊಲಸು ಮಾಡ್ಕೊತಾವ ನೋಡ್ರಿ. ನೀವು ಎಷ್ಟೇ ಸ್ವಚ್ಛ ಮಾಡ್ರಿ, ಚಲೋ ಬಟ್ಟೆ ಹಾಕಿ ಮಸ್ತಾಗಿ ಏನಪ್ಪ ಅಂದರೆ ಪೌಡರ್ ಹಚ್ಚಿ ಆ ಮುಖಕ್ಕೆ ಏನಪ್ಪ ಅಂದ್ರೆ ಹಿಂಗೆಲ್ಲ ಚಂದ ಕಾಣ್ಲಿ ಅಂತ ತಿಳ್ಕೊಂಡು ಇದು ಮಾಡಿ ಬಿಟ್ಟಿರ್ತೀರಿ. ಆ ಹುಡುಗ ಏನು ಮಾಡ್ತದೆ ಗೊತ್ತೇನ್ರಿ? ಅಂಗಳದಾಗ ನೀರು ನಿಂತು ಬಂದು ಟಣ್ ಅಂತ ಜಿಗ್ತದೆ. ಏನು ಖುಷಿ ಅದಕ್ಕೆ. ಅಬಾಬಾಬಾಬ, ನಿಮ್ಮ ಪ್ರಾಣ ಸಂಗಿದ್ರು ಬಾಯಾಗ ಮಣ್ಣು ಹಾಕಲಿ. ಇನ್ನ ಏನಪ್ಪ ಅಂದ್ರೆ ಸ್ವಚ್ಛ ಮಾಡಿ ಪಟಕ್ಕ ಕಪಾಳಕ್ಕೆ ಒಂದು 2 ಹೊಡೆದಕ್ಕೆ ಮತ್ತೆ ಕರ್ಕೊಂಡು ದರ 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 ಎಳ್ಕೊಂಡು ಬರ್ತೀರಿ. ಎಳ್ಕೊಂಡು ಬಂದು ಏನಪ್ಪ ಅಂದ್ರೆ ಮತ್ತೆ ಅದನ್ನು ಬಟ್ಟೆ ಬಿಚ್ಚಿಕೆ. ನಿಮ್ಗೆ ಯಾಕೆ ಮಗ ಚಂದ ಕಾಣಬೇಕು, ಯಾಕಂದ್ರೆ ಇದ್ರೆ ನಡೆಯಲ್ಲ. ಮಗು ಏನಪ್ಪ ಅಂದ್ರೆ ಸುಂದರ ಕಾಣಬೇಕು, ಚಂದ ಕಾಣಬೇಕು, ಸ್ವಚ್ಛ ಇರ್ಬೇಕಂತ ಮತ್ತೇನು ಮಾಡ್ತೀರಿ? ಆ ಬಟ್ಟೆ ಬಿಚ್ಚಿ ಏನಪ್ಪ ಅಂದರೆ ಮತ್ತು ಎಲ್ಲ ಹೊಲಸೆಲ್ಲ ತೊಳೆದಕ್ಕೆ ಮತ್ತೊಂದು ಬಟ್ಟೆ ಹಾಕ್ತೀರಿ. ಅದು ಮತ್ತೆ ಪುಟು 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 ಅಂತ ಓಡಿ ಅಂಗಳದಲ್ಲಿ ನಿಂತ್ಕೊಂಡು ಓಯ್ ಅಂತ ಮೈ ಮೇಲೆ ಮಣ್ಣು ಹಾಕೋತದು.
ಏನು ನೋಡ್ಬೇಕದು ಯೋದ್ರಿ ಯವ್ವ ಎಟ್ಟು ಹೇಳಿದ್ರೆ ಕೇಳಂಗಿಲ್ಲ ಯವ್ವ ಸಾಕಂತ ತಿಳ್ಕೊಂಡು ನೀವು ನಿಮ್ಮ ಕೆಲಸ ಕಾರ್ಯದ ಮಗ್ಗನ ಆಗಿರ್ತೀರಿ. ಆ ಹುಡುಗ ಆಡ್ತದೆ ಅಂಗಳದಾಗ ಮಣ್ಣಾಗನ ಆಡ್ತದೆ. ಆಡಿ 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 ಮುಗ್ನಾಗ ಆಡಿ ಸುಂಬಳು ಗೊನ್ನೆಳೆ ಬೀಳ್ತಾವೆ ಬಂಗಾರ ಬೆಳ್ಳಿ. ನೋಡ್ಬೇಕು ನೀವೆಲ್ಲ ಅದು ಆಟ ನೋಡ್ಬೇಕೆಲ್ಲ ಮಜಾ ಭಾರಿ ಇರ್ತದೆ. ಅಷ್ಟೇ ಆಗಂಗಿಲ್ಲ, ರಮರಾಡಿ ಮಾಡ್ಕೊತದ, ಒದ್ದಾಡ್ತದ, ಅದ್ರಾಗನೆ ಒಂದು ಎರಡು ಎಲ್ಲ ಮಾಡ್ತದೆ. ನೋಡ್ರಿ ಹೊಲಸು ಮೈಯಾದಗಳನ್ನೇ ಹುಡುಗರಿಗೆ ಒಂಥರ ಸಂಕಟ ಆದಂಗೆ ಆಗ್ತದೆ. ಮತ್ತು ಸ್ವಚ್ಛ ಆಗ್ಬೇಕು ಅವಕ್ಕೂ. ಅದು ಮುಖ ಗಂಟು ಹಾಕೊಂಡೇನಪ್ಪ ಅಂದ್ರೆ ಒಳಗೆ ಬರಕತ್ತಿತ್ತು ಒಳಗಿದ್ದವ್ರು ಯಜಮಾನ್ರು. ಆ ಹುಡುಗನ ಅಪ್ಪ ಮಸ್ತಾಗೇನಪ್ಪ ಅಂದರೆ ಬೆಳ್ಳನ ಬಟ್ಟೆ ಹಾಕೊಂಡು ಟ್ರಿಮ್ ಆಗಿ ಹೊರಗೆ ಹೊಂಟಿದ್ರು. ಅದು ಹುಡುಗನಪ್ಪ ಅಂದ್ರೆ ಯಪ್ಪ 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 ಅಂತ ಕಪಾಳ ಕೊಡ್ದಲ್ಲ ಮೂನ್ಯಾಗ ಗೊನ್ನೆ ಸುಂಬಳದ. ಎಟ್ಟು ಮೈಯೆಲ್ಲ ಹೊಲಸು ಮಾಡ್ಕೊಂಡಕ್ಕೆ ಮಗ ನನಗೆ ಅಂಗಿಗೆ ಹಚ್ಬೇಕಂತ ಮಾಡಿದೆ, ನಡೆ ಕಡೆ ಯವ್ವ ಅಂತ ಮತ್ತು ಜೋರು ಮಾಡ್ತದು. ಅವ್ವ ಕೇಳಿದಳು, ಅಯ್ಯಪ್ಪ ಮಗ ನಂದು ಅವಕಿನ ತಾಯಿ ಬಂದು ಹೊಡ್ದಲನ. ತಾಯಿ ಕಳ್ಳೆ ಅಂತದ್ರಿ. ಅಯ್ಯ ನನ್ನ ಕಂದ, ಅಯ್ಯ ನನ್ನ ರಾಜಕುಮಾರ, ಆಡಿ ಬಂದೇನಪ್ಪ, ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮುಖವ ತೊಳೆದೇನ. ಎಂಥ ತಾಯಿ ಕರಳ್ರಿ, ಎಂಥ ತಾಯಿರಿಕೆ. ಈ ಪ್ರಪಂಚದಲ್ಲಿ ತಾಯಿಯನ್ನು ಹೋಲಿಕೆ ಮಾಡೋಕ್ಕನ್ನ ಯಾರೂ ಇಲ್ಲ. ಅದಕ್ಕಾಗಿಯೇ ಶಿವಯುಗ ಸಿದ್ದರಾಮೇಶ್ವರ ಹೇಳ್ತಾರ, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತು, ತಾ ಮಾಡಿದ ಹೆಣ್ಣು ತನ್ನ ಎದೆಯನೇರಿತು, ತಾ ಮಾಡಿದ ಹೆಣ್ಣು ತನ್ನ ಶಿರವನೇರಿತು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯವ್ವ ಎಲ್ಲದರಾಗ ನೀವ ಮುಂದಿದ್ರಿ, ಎಲ್ಲದರಾಗ ನೀವ ಮುಂದೆ. ಈಗ ಬಸ್ಸಿನಾಗೂ ನೀವ ಮುಂದ, ಎಲ್ಲದ್ರಾಗೂ ನೀವ ಮುಂದೆ. ನಾನು ಮೊನ್ನೆ ಶಾಲೆಗೆ ಹೋಗಿನಿ, ಹುಡುಗರು ಎದರಾಗೂ ಬರಾಕ್ತಾ ಇರಲಿ. ಒಂದು ರೂಪಕ ಮಾಡಿಸ್ಬೇಕಂತ ತಿಳ್ಕೊಂಡು ಹೋಗೀನಿ. ಎಲ್ಲ ಹುಡುಗರೇ, ನಾನಾ ಸಿದ್ದರಾಮೇಶ್ವರ ಆಗ್ತೇನೆ ರೀ, ನಾನಾ ಅಲ್ಲಂ ಪ್ರಭುದೇವ್ರು ಆಗ್ತೇನೆ ರೀ. ಹುಡುಗರು ಒಟ್ಟೆ ತಲೆ ಭಾಗ್ಯ ಅಂದ್ರೆ ಅವು ಕಂಡಾಪಟ್ಟಿ ಹಿಂದಕ್ಕೆ ಹೋಗ್ಯವಂತವು ಸುಮಾರು. ಆ ಕಡೆ ಎಟ್ಟನೇ ಶತಮಾನಕ್ಕೆ ಹೋಗ್ಯವ ಗೊತ್ತಿಲ್ಲ ಅವು. ಮತ್ತು 12ನೇ ಶತಮಾನ ಅಂದ್ರೆ ಭಾರಿ ಶಾರ್ಪ್ ಇರ್ತಾವೆ ಅವು. ಇತ್ತೀಚಿಂದು ಇಷ್ಟು ಮಂಕಾಗ್ಯದ ಹುಡುಗರು ಬುದ್ಧಿ. ಅವ ಹೇಳಬಾರ್ದು. ಎಲ್ಲದರಾಗ ಮುಂದೆ ರ್ಯಾಂಕನ್ನು ಅವರ, ಪ್ರತಿಯೊಂದ್ರದಾಗೂ ರ್ಯಾಂಕ್ ಅವರ, ಪ್ರತಿಯೊಂದ್ರದಾಗೂ ಮುಂದೆ. ಮತ್ತು ಉಣಾದರಾಗೂ ನೀವ ಮುಂದೆ. ನೀವು ಸಾಮಾನ್ಯ ಅನ್ರಿ, ನೀವೇನ ಕುಂತಿರಂದ್ರೆ ಮುಗಿದೋಯ್ತು. ಮುಂಜಾನೆ ಅಡುಗೆ ಮಾಡಕತ್ತಿದ್ರಂದ್ರೆ ಹೆಂಗಾಗ್ಯದಂತ ಒಂದಿಷ್ಟು ರುಚಿ ನೋಡೋದು. ಎಷ್ಟು ಚಂದದ ನಿಮ್ದೆಲ್ಲ. ಒಂದು ಎರಡು ಎಲ್ಲ ಪಲ್ಯಗಳು ಇಟ್ಟಿಟ್ಟು ರುಚಿ ನೋಡ್ತೀರಿ. ಆಮೇಲೆ ಏನಪ್ಪ ಅಂದರೆ ಮತ್ತೊಂದು ಜರ ಹೆಂಗಾಗ್ಯದ ಟೇಸ್ಟ್ ಒಂದು ಸ್ವಲ್ಪ ನೋಡೇ ಮತ್ತೆ ಮುಂದೆ ಕೆಲಸ. ಎಲ್ಲರದು ಊಟ ಆದಮೇಲೆ ಅವು ಯಜಮಾನರು ಬಿಟ್ಟಿದ್ದು, ಹುಡುಗರು ಬಿಟ್ಟಿದ್ದು, ಅವ್ರದ್ದು ಎಲ್ಲ ಆದಮೇಲೆ ಮತ್ತೆ ನಿಮ್ಮದು ಊಟ ಚಾಲು ಆಗ್ತದೆ. ಸಾಮಾನ್ಯರ ನೀವು ಒಟ್ಟದ್ರಾಗ ಮುಂದೆ ಮತ್ತೆ ಇನ್ನೊಂದು ಮಾನ್ಯ ಸುದ್ದಿ ತೆಗೆದಾರ, ಜಗಳ ಆಡೋದ್ರಾಗೂ ಹೆಣ್ಮಕ್ಕಳ ಮುಂದಂತ. ನಿಮ್ಮೂರಾಗ ಹಂಗಿದ್ರೇನು? ಇಲ್ಲ ನಿಮ್ಮೂರ ಸುಮ್ಮನೆ ತಮಾಷೆ. ಅದರ ತಾಯಂದಿರದು ಭಾವ ಹಂಗಿರ್ತದ. ಆ ತಾಯಿ ಏನು ಮಾಡಿದಳು, ಆ ಮಗನ ಕರ್ಕೊಂಡು ಹೋಗಿ ಏನಪ್ಪ ಅಂದರೆ ಸ್ನಾನ ಮಾಡಿಸಿದಳು. ಮಸ್ತಾಗೇನಪ್ಪ ಅಂದರೆ ಬಿಸಿನೀರಿಂದ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನ ಉಡಿಸಿ. ನೋಡ್ರಿ ಎಷ್ಟು ಮಾಡಿದ್ರೆ ಕಮ್ಮಿನೇ ತಾಯಿಗೆ ಹೊಸ ಬಟ್ಟೆ ಉಡಿಸಿ ಮತ್ತೇನಪ್ಪ ಅಂದರೆ ಸ್ನೋ ಪೌಡ್ರ್ ಹಚ್ಚಿ ಕೆರಿಂದ ವಿಭೂತಿ ಹಚ್ಚಿ ಒಂದು ಹಿಂಗೆ ಗಂಧ ಇಟ್ಟಳು. ನೆದರಾಗಬಾರ್ದಂತ ಏನು ಮಾಡಿದಳು, ಇಲ್ಲೊಂದು ಕರಿ ಟಿಕ್ಕಿ ಇಟ್ಲು. ಅಯ್ಯ ನನ್ನ ಮಗನ ರಾಜಕುಮಾರ ಅಂತ ಮುದ್ದು ಕೊಟ್ಟಳು. ಈ ಹುಡುಗ ಮತ್ತೆ ಹೊರಗೆ ಹುಡುಕು ತೊಟ್ಟಿತ್ತು. ಅಪ್ಪ ನಿಂತಿದ್ದಲ್ಲಿ. ಅಪ್ಪ ನೋಡಿದ, ಅವಾಗ ಏನಂದಿದ್ದ, ಕಪಾಳ ಕೊಡ್ತಿದ್ದ. ಯಾವಾಗ ಹುಡುಗ ಲಕ 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 ಒಳ್ಯಾಕತ್ತದ, ಘಮ ಘಮ ಅಲ್ಲಕತ್ತದ, ಅಲ್ಲಿದನ ಕೈ ಮಾಡಿದ. ಅಲೆಲೆಲೆಲೆಲೆಲೆ ಮಗನ ಅಂದವ. ಅಲ್ಲೇ ಕೈ ಮಾಡಿದ. ಅಲೋ ಮೈ ಡಿಯರ್ ಸನ್ ಕಮಾನ್ ಅಂತ ತಿಳ್ಕೊಂಡು ಎತ್ಕೊಂಡ. ಏನಿದು ಸ್ವಚ್ಛ ಆದದ್ದು ತೊಳೆಯೋದು ಅವ್ವ, ಹೊಲಸಾದದ್ದು ಸ್ವಚ್ಛ. ಹೊಲಸಾದಾಗ ಏನಪ್ಪ ಅಂದರೆ ಅವು ಎಲ್ಲ ಸ್ವಚ್ಛ ಮಾಡಿ ಕೊಡಬೇಕು. ಸ್ವಚ್ಛ ಆದಮೇಲೆ ಇವು ಎತ್ಕೊಳ್ಳವ. ಹಂಗೆ ನಾವು ಕೂಡ ಏನಪ್ಪ ಅಂದರೆ ಹೊಲಸಾಗಿದ್ದೀವಿ. ನಮ್ಮಲ್ಲಿ ಕೂಡ ಏನಪ್ಪ ಅಂದರೆ ಕೋಪ ತಾಪಗಳು, ವಿಷಯಾಸಕ್ತಿಗಳು, ಈರ್ಷ್ಯ ದ್ವೇಷ ಇವೆಲ್ಲವುಗಳನ್ನು ಇಟ್ಕೊಂಡು ಏನಪ್ಪ ಅಂದರೆ ನಾವು ಹೊಲಸಾಗಿದ್ದೀವಿ. ಹೊಲಸು ಇಟ್ಕೊಂಡು ಕೆರಂದ ದೇವರ ಹತ್ರ ಹೋದ್ರ ದೇವರು ಅನ್ನುವಂಥ ತಂದೆ ನಡೆ ಕಡೆ ಅಂತಾನೆ, ನಡೆ ಕೆಟ್ಟ ಗಬ್ ನಾರಾಕತ್ತೆ ಅಂತಾನೆ. ಹಂಗ ಮಾತೃದಯದ ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ, ಕರುಣಾಮಯಿ ಆಗಿರ್ತಕ್ಕಂಥ, ಜ್ಞಾನವನ್ನೇ ಮೈಗೂಡಿಸಿಕೊಂಡಿರ್ತಕ್ಕಂಥ ಸಂಗಮೇಶ ಅಪ್ಪ ಅವ್ರು ಏನಪ್ಪ ಅಂದರೆ 1 ತಿಂಗಳ ಪರ್ಯಂತರ ನಿಮಗೇನಪ್ಪ ಅಂದರೆ ಸ್ವಚ್ಛ ಮಾಡ್ಯಾರ. ಶುಭ್ರವಾದ ಉಡುಗೆಯನ್ನು ಉಡಿಸ್ಯಾರ, ಸ್ವಚ್ಛ ಮಾಡ್ಯಾರ. ಸ್ವಚ್ಛ ಆಗಿದ್ದೀರಿ, ಸ್ವಚ್ಛ ಆಗಬೇಕು. ಜ್ಞಾನದ ಜಲದಲ್ಲಿ ಮೈ ತೊಳೆದಾರ. ಅಂತರಂಗದಲ್ಲಿ ಅಂಥ ಅದ್ಭುತವಾಗಿರ್ತಕ್ಕಂಥ ಉಡುಗೆ ಉಡಿಸ್ಯಾರ ಗೊತ್ತೇನು? ಅಷ್ಟಾವರಣಗಳಿರಬಹುದು. ಜ್ಞಾನದ ಒಳ್ಳೆ 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 ಮಾತುಗಳು, ಶರಣರು, ಸಂತರು, ಜ್ಞಾನಿಗಳು ಅವರ ಹಾಡಿರುವಂಥ ಒಳ್ಳೊಳ್ಳೆ ಮಾತಿನ ಶೃಂಗಾರ ಅಂಥ ಉಡುಗೆಯನ್ನು ಉಡಿಸ್ಯಾರ.
ಇದೆಲ್ಲ ಉಟ್ಕೊಂಡ ಮೇಲೆ ಏನಾಗ್ಯದ? ಶಾಂತ ಆಗ್ಯದ ಜೀವಾತ್ಮ. ಪರಮ ಶಾಂತಿಯನ್ನು ಪಡ್ಕೊಂಡದ. ಪರಮ ಶಾಂತಿಯಿಂದ ತುಂಬಿರ್ತಕ್ಕಂಥ ನಾವುಗಳು ದೇವರ ಹತ್ರ ಪ್ರಾರ್ಥನೆ ಮಾಡಿ, ಏ ಪರಮಾತ್ಮ ಅಂತಂದಾಗ ಅವಂತನ ನೀನು ಕೂಡ ಏನಪ್ಪ ಅಂದರೆ ಪರಮ ಶಾಂತಿಯನ್ನು ಹೊಂದಿದೆ, ಅಲೋ ಮೈ ಡಿಯರ್ಸ್ ಅನ್ನು ಕಮಾನ್ ಅಂತ ತಿಳ್ಕೊಂಡು ಮೋಕ್ಷದ ಸಾಮ್ರಾಜ್ಯ ಕರ್ಕೊಂಡು ಹೋಗ್ತಾನ. ಜೀವಾತ್ಮ ಆನಂದವಾಗಿರ್ತಾನೆ. ಅರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದ ಸುಖ ಭೋಗವ ಬಯಸಿದರೆ ದೊರಕುವುದುಂಟೆ ಆತ್ಮ. ಸುಮ್ಮನೆ ಸುಖ ಸಿಗ್ತದೇನ್ರಿ? ಸುಮ್ಮನೆ ಸುಖ ಸಿಗ್ಲಕ್ಕೇನದು ಬಜಾರ್ ಒಳಗಿನ ಪುಂಡೆ ಪಲ್ಯ ಮಾಡಿರೇನು? ಇಲ್ಲ. ಅರ ಪೂಜೆಯನ್ನು ಮಾಡಬೇಕು, ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಎಲ್ಲೆದಾನು ದೇವರು ಹುಡುಕ್ಯಾಡಕತ್ತೀವಿ, ಇನ್ನೂ ಸಿಕ್ಕೇ ಇಲ್ಲ. ಎಷ್ಟು ಹುಡುಕ್ಯಾಡಕತ್ತೀವಿ, ಏನು ಹುಡುಕ್ಯಾಡಕತ್ತೀವಿ? ಅಬಾಬಾಬಾಬಾಬ ನೋಡಬಾರ್ದು. ದೇವರನ್ನು ಬರೇ ಹೊರಗೆ ಹುಡುಕ್ಯಾಡಕತ್ತೀವಿ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ದೇವರು ಎಲ್ಲೆಲ್ಲೋ ಅದಾನಂತ ಹೇಳಿದರು. ಆದರೆ ದೇವರ ಕೆಳಗಿಲ್ಲ, ದೇವರ ಮ್ಯಾಲಿಲ್ಲ, ದೇವರ ಕಲ್ಲಾಗಿಲ್ಲ, ಮಣ್ಣಾಗಿಲ್ಲ. ದೇವರು ಪ್ರತಿಯೊಬ್ಬರ ಅಂತರಂಗದ ಅಂತಃಶಕ್ತಿನಲ್ಲಿ ಅದಾರಂತ ತಿಳ್ಕೊಂಡು ತೋರಿಸಿಕೊಟ್ಟವರು ಲೋಕಪೂಜಾ ವಿಶ್ವಗುರು ಬಸವಣ್ಣನವರು. ತನ್ನ ತಾನರಿದು ತಾನಾರೊಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ನಾನು ದೇವರಾಗ್ಲಿಕ್ಕೆ ಬರ್ತದೆ. ಏನು ಒಂದು ತಿಂಗಳಿಗೆ ಕೇಳಿದ್ರಲ್ಲ, ನೀವೆಲ್ಲ ದೈವತ್ವದ ಎತ್ತರಕ್ಕೆ ಹೋದಿರಿ. ದೇವರಾಗ ಸಂಬಂಧನೇ ನಾವು ಇಲ್ಲಿ ಕೂಡಬೇಕು. ದೇವರಾಗ ಸಂಬಂಧನೇ ನಾವು ಸಾಧನೆ ಮಾಡಬೇಕು. ಎಲ್ಲರಿಗೆ ಸಾಧ್ಯ ಇದೆ, ಎಲ್ಲರಿಗೆ ಸಾಧ್ಯ ಇದೆ. ಆದರೆ ನಾವು ಸಾಧನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾವು ಬರೇ ಹೊರಗೆ ತಿರುಗಾಡೇನಪ್ಪ ಅಂದರೆ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಹಾಳು ಮಾಡಿವಿ, ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತನ್ನು ಹಾಳು ಮಾಡಿವಿ. ಮತ್ತೇನಪ್ಪ ಅಂದ್ರೆ ದುಃಖಿಗಳಾಗಿದ್ದೀವಿ. ಯಾಕಂದ್ರೆ ಒಳಗೆ ನೋಡಲಿಲ್ಲಲ್ಲ, ಅಂತರಂಗದಲ್ಲಿ ನೋಡ್ಕೊಳ್ಳೋದೇ ಆಗಲಿಲ್ಲ ಮಗ. ಬರೀ ಅವ್ರು ಮಾಡ್ಯಾರ ಅಂತ ತಿಳ್ಕೊಂಡು ಇವ್ರು ಮಾಡೋದು, ಇವ್ರು ಮಾಡ್ಯಾರ ಅಂತ ತಿಳ್ಕೊಂಡು ಅವ್ರು ಮಾಡೋದು. ಹಿಂಗಾಗ್ಯಾವ ನಮ್ಮ ಪೂಜೆಗಳು ಹೆಂಗಾಗ್ಯಾವ? ನೋಡಿ ನೋಡಿ ಮಾಡಾಕತ್ತೀವಿ. ಶ್ರಾವಣದಾಗ ಮಾಡಿದಾರೆ ಆಕೆ ನೋಡ್ಬೇಕು ನೀವು, ಆಕಿನ ಪೂಜೆ ನೋಡ್ಬೇಕು. ಏನು ವೈಭವ, ಏನು ಅಬಾಬಾಬಾಬಾಬಾಬಾಬ. ಒಂದು ಕೊಡದ ಮೇಲೆ ನಿಮ್ಮ ಭಕ್ತಿಗಳಿಗೆ ನಾನು ಇದು ಮಾಡ್ತಾ ಇಲ್ಲ, ಇರಲಿ. ಆದರೆ ಗೊತ್ತಿರಬೇಕು ನಮ್ಮ ಅಂತರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ತಿಳ್ಕೊಂಡು. ಆದರೆ ಜಡಗೊಂಬಿಗಳಿಗೆ ಏನಪ್ಪ ಅಂದರೆ ನಾವು ದೇವರಂತ ನಂಬಿವಲ್ಲ, ವಿಚಾರ ಮಾಡಿರಿ. ಜಡಗೊಂಬಿಗಳು ದೇವರಾಗಲ್ಲ. ಸತ್ಪುರುಷರು ದೇವರ ಸಮಾನ. ಅವರು ಪಾದಕ್ಕೆ ಎರಗಿದರೆ ಅವ್ರಿಗೇನಪ್ಪ ಅಂದರೆ ಸರ್ವಾರ್ಪಣೆ ಭಾವದಿಂದ ನಾವು ಸಮರ್ಪಣೆ ಆದ್ರೆ ಅವ್ರೇನಪ್ಪ ಅಂದರೆ ಪರಮ ಶಾಂತಿಯ ದಾರಿಯನ್ನು ತೋರಿಸ್ತಾರ. ಆದರೆ ಜಡ ದೇವರುಗಳು ಏನು ತೋರಿಸಂಗಿಲ್ಲ. ಏನು ಮೌಢ್ಯದಲ್ಲಿ ಮುಳುಗಿದೀವಿ ನಾವೆಲ್ಲ. ಏನ್ರಿ, ಕೊಡದ ಮೇಲೆ ಒಂದು ತೆಂಗಿನಕಾಯಿ, ಅದಕ್ಕೆ ನಮ್ದೆಲ್ಲ ಬಂಗಾರ ಸಾಮಾನ. ಏನು ರೇಷ್ಮೆ ಸೀರೆ, ಯವ್ವ ಸೊಸಿಗೆ ಎಂದಾರು ಉಡಿಸಿದೆ ರೇಷ್ಮೆ ಸೀರೆ ತಂದು? ಸೊಸಿಗೆ ಉಡಿಸ್ರಿ. ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಸೊಸಿಯನ್ನು ಮಹಾಲಕ್ಷ್ಮಿ ಅಂತ ತಿಳ್ಕೊಳ್ರಿ. ಮಹಾಲಕ್ಷ್ಮಿ ಮೇಲೆ ಏನು ಸೊಸಿ ಇದ್ದಕ್ಕೇನಪ್ಪ ಅಂದರೆ ಅತ್ತೆ ವಯಸ್ಸಾಯ್ತಪ್ಪ ಅಂದ್ರೆ ಅತ್ತೆಗೆ ಚಲೋ ಸೀರೆ ಉಡಿಸ್ರಿ. ನಮ್ಮ ಮನ್ಯಾಗ ನಮ್ಮ ಅತ್ತೆ ಇಷ್ಟೆಲ್ಲ ಮಾಡ್ಯಾಳ, ನಮ್ಮ ಅತ್ತಿನ ಈ ಮನೆಯ ಮಹಾಲಕ್ಷ್ಮಿ ಅಂತ ತಿಳ್ಕೊಳ್ರಿ. ಅತ್ತೆ ಮಹಾಲಕ್ಷ್ಮಿ ಆಗೋದಿಲ್ಲ ಏನು ಮನೆಗೆ? ಅತ್ತೆ ಮಹಾಲಕ್ಷ್ಮಿ ಆಗೋದಿಲ್ಲ ಏನು? ಬಂಧುಗಳೇ, ನಾವು ಏನು ಮಾಡಾಕತ್ತೀವಿ ಅಂದ್ರೆ ಬರೇ ಏನಪ್ಪ ಅಂದರೆ ಯಾಂತ್ರಿಕವಾಗಿರ್ತಕ್ಕಂಥ ಜೀವನ ಆಗ್ಲಿಕ್ಕತ್ತದ. ಬರೇ ವೈಭವ ವೈಭವ ವೈಭವ, ತೋರಿಕೆ ವೈಭವ. ಇದರಿಂದ ಬೆನ್ನತ್ತೀವಿ ನಾವೆಲ್ಲ, ಇದರಿಂದ ಬೆನ್ನತ್ತೀವಿ. ನೋಡಿ ನೋಡಿ ಮಾಡೋದಲ್ಲ. ಒಂದು ತಮಾಷೆ ಒಂದು ಘಟನೆ ನೆನಪಿಸ್ಕೊಡ್ತೀನಿ ನಿಮಗೆ. ನನಗೆ ಸಮಯ ನಾ ಮುಗಿಸ್ತೀನಿ, ನಮ್ಗೆ ಗೊತ್ತಾಗಬೇಕಲ್ಲ. ಬಂಧುಗಳು ಹಂಗ ಹೇಳ್ಕೊತ ನಾವು ಅದೇನೋ ಅಂತಾರಲ್ಲ, ಆ ಓದ್ದವನಿಗೆ ಓಣಿ ಸಿಗಲಿಲ್ಲ ಅಂತ ಏನೋ ಅಂದಂಗೆ ಆಗ್ಬಿಡೋದು. ದಯವಿಟ್ಟು ಇದೊಂದು ಘಟನೆಯನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಆ ಪೂಜಾರಿ ಬರತಕ್ಕ ಮಾತನಾಡಂದ್ರಲ್ಲ, ಬರೀ ಅದೇ ನೋಡ್ಕೊತ ಕೂತೀನಿ ನಾನು. ಬಂಧುಗಳೇ, ಒಬ್ಬರು ಗುಡಿ ಕಟ್ಟಿದರು, ಭಾಳ ಸುಂದರವಾದ ಗುಡಿ. ಯಾರೀ ಗುಡಿ ಉದ್ಘಾಟನೆ ಮಾಡೋದು? ನೋಡ್ರಿ, ನಮ್ಮಲ್ಲಿ ಇದನ್ನು ಬರ್ತದೆ. ಯಾರು ಪಟ್ಟಿ ಹೆಚ್ಚಿ ಕೊಟ್ಟಾರ, ಯಾರು ಕಾಣಿಕೆ ಹೆಚ್ಚಿ ಕೊಟ್ಟಾರ, ಯಾರು ಕೊಟ್ಟಾರಿ? ಗೌಡ್ರು ಕಾಣಿಕೆ ಕೊಟ್ಟಾರ ಹೆಚ್ಚಿಗೆ. ಮತ್ತು ಹೆಚ್ಚು ಕೊಟ್ಟವ್ರು ಮಾಡ್ಬೇಕಲ್ಲ ಉದ್ಘಾಟನೆ. ಆಯ್ತು ರೀ, ಗೌಡ್ರು ಉದ್ಘಾಟನೆ ಮಾಡೋಕೆ ಹೆಂಗೆ ಮಾಡ್ಬೇಕ್ರಿ? ಹೆಂಗೆ ಮಾಡೋದು? ಎಲ್ಲರೂ ನಿರ್ಣಯ ಮಾಡಿದರು. ಇಲ್ಲ, ನಮ್ದು ಯಾರು ಯಾವ ಊರಾಗ ತರಲಾದೊಂದು ದೊಡ್ಡ ಗಂಟೆ ತಂದು ಕಟ್ಟಿವಿ, ಗೌಡ್ರು ಗಂಟೆ ಹೊಡೆದು ಏನಪ್ಪ ಅಂದ್ರೆ ಉದ್ಘಾಟನೆ ಮಾಡಲಿ ಅಂದರು. ಅವಾಗೇನಪ್ಪ ಅಂದರೆ ಗೌಡ್ರು ಏನಪ್ಪ ಅಂದರೆ ಮಸ್ತಾಗೆ ರೇಷ್ಮೆ ದೋತ್ರ, ರೇಷ್ಮೆ ಅಂಗಿ, ರೇಷ್ಮೆ ಪಟಗ ಎಲ್ಲ ರೇಷ್ಮೆಮಯ ಆಗಿತ್ತು. ಯಾಕಂದ್ರೆ ನಾನು ಗುಡಿ ಉದ್ಘಾಟನೆ ಮಾಡ್ತೀನಿ ನಿರ್ಣಯ ಮಾಡಿದರು. 4 ಎಕರೆದಾಗ ಏನಿತ್ತು ರೀ, ಗುಡಿ ಇತ್ತು ಮಂದಿರದಾಗ, ಮಧ್ಯದೊಳಗೆ. ಕಂಪೌಂಡ್ ದಾಟಿ ಬಂದರು ಗೌಡ್ರು. ಗೌಡ
ಅವ ಏನಪ್ಪ ಅಂದರೆ ಈ ಗಂಟೆ ಹೊಡಿಬೇಕಂತ ನಿಲ್ಕಲಿಲ್ಲ. ಯಾಕೆ ಗೌಡ್ ಗಿಡ್ಗೌಡ ಇದ್ದವ, ಗಿಡ್ಡಿದ್ದ, ಒಂದು ಕ್ವಿಂಟಾಲ್ ಇದ್ದ. ಏನು ರೇಷ್ಮೆ ದೋತ್ರ ಉಟ್ಕೊಂಡಾನ, ಗಂಟೆ ನಿಲ್ಕಲಿಲ್ಲ. ಗಂಟೆ ನಿಲ್ಕಲಿಕ್ಕೆ ಏನು ಮಾಡ್ತೀರಿ? ಗುಡಿಯಾಗ ಹೋಗಿರ್ತಾರೆ ನೀವು. ನಿಲ್ಕಲ್ಲ ಅಂದ್ರೆ ಏನು ಮಾಡ್ತೀರಿ? ಏನು ಮಾಡ್ತೀರಿ? ಅವನು ಹಂಗ ಮಾಡಿದ, ನಿಮ್ಮಂಗ ಜಿಗದ ಅವನು. ಪಾಪ ಜಿಗದ ಕರೆ. ಆದ್ರೆ ಏನು ಮಾಡ್ತೀರಿ? ಹಿಂಗೆ ಜಿಗದ ಗಂಟೆ ಹೊಡಿಬೇಕಂದ ಕಚ್ಚೆ ಕಾಳ್ದು ಬಿಡ್ತಿ ಅಂದ. ಕಚ್ಚೆ ಕಾಳಿತ್ತು. ಅವ ಏನಪ್ಪ ಅಂದ್ರೆ ಕಚ್ಚೆ ಸಿಸ್ಕೊಂತ ನಿಂತಿಂಗ. ಅವ್ರಂದ್ರು ನಮ್ಮೂರು ಗೌಡ್ರು ಕಚ್ಚೆ ಕಾಳದು ಗಂಟೆ ಹೊಡಿಯೋ ನೇಮ ಮಾಡ್ಯಾರ. ಪ್ಯಾಂಟ್ ಉಟ್ಕೊಂಡ್ ಮಂದಿ ಬಂದಿತ್ತಲ್ಲ, ಅವರೆಲ್ಲರೂ ಹೋಗಿ ದೋತ್ರ ಉಟ್ಕೊಂಡ್ಬಂದ್ರು. ಕಚ್ಚೆ ಕಳೆದು ಗಂಟೆ ಹೊಡಿಬೇಕು ನಾವು, ಇಲ್ಲಿ ನೇಮ ಹಂಗಾಗ್ಯದ. ಏನು ಮಾಡ್ಬೇಕಂದ್ರೆ ಅವರು ಬಂದವರೆಲ್ಲರೂ ಕಚ್ಚೆ ಕಳೆದು ಗಂಟೆ ಹೊಡೆಯೋದು, ಕಚ್ಚೆ ಕಳೆದು ಗಂಟೆ ಹೊಡೆಯೋದು. ಇನ್ನೂ ಅದೇ ಮಾಡಕತ್ತಾರ. ನಿಂತಿಲ್ಲ ಊರ ಕಚ್ಚೆ ಕಳೆದು ಗಂಟೆ ಹೊಡಕ್ಕೆ. ಯಾಕ್ರಿ? ನಮ್ಮ ಮೂರು ಗೌಡ್ರು ಕಚ್ಚೆ ಕಳೆದು ಗಂಟೆ ಹೊಡೆದಾರೆ, ಅದಕ್ಕೆ ನಾವು ಕಚ್ಚೆ ಕಳೆದು ಗಂಟೆ ಹೊಡಿತೀವಿ. ಹಂಗಾಗಿ ಅವ ನಮ್ಮ ಭಕ್ತಿಗಳು ನೋಡಿ ನೋಡಿ ಮಾಡುವ ನೇಮ ಅವು ಲಿಂಗ ತತ್ವಕ್ಕೆ ಹೊರಗು ಕಾಣ ಕುಡಲ ಸಂಗಮ ದೇವ. ಅಪ್ಪುಗಳು ಹೇಳ್ತದ್ದು ಭಕ್ತಿ ಅಂದ್ರೆ ಯಾವುದು? ಭಕ್ತಿ ಅಂದ್ರ ನಿಮ್ಮ ಹೋಳಿಗೆ ಎಲ್ಲ ಇಟ್ಟಿಟ್ಟಾಗಲ್ಲ. ಹೋಳಿಗೆ ನಮ್ಮ ಸಲುವಾಗಿ, ದೇವ್ರ ಸಲುವಾಗಿ ಇಟ್ಟಿಟ್ಟೆ ಇಲ್ಲಿ ಕಿವಿಯಾಗಿರ್ತಾವೆ ಹೋಳಿಗೆ. ಅದ್ರಾಗ ಒಂದು ತುಣುಕು ಮುರಿದು ಇಟ್ಟು ಹೊರ ಹಾರಿಕೊತಾನ ದೇವ್ರು ನಿಮಗೆ ಇಟ್ಟಿಟ್ಟು ಹೋಳಿಗೆ. ಎರಡು ಊದಿನ ಕಡ್ಡಿ ತೆಗಿಸಿದ ನಾವು. ಊದಿನ ಕಡ್ಡಿ ಅಂತ ಊದಿನ ಕಡ್ಡಿ ಮುಂದೆ ಕೂತ್ರ ನಮಗೇನತ್ತದ, ಶ್ವಾಸಕೋಶನೇ ಬಂದಾಗಿ ಹೋಗ್ಬಿಡ್ತಾವೆ. ಏನು ಪರಮಾತ್ಮ ನಿಸರ್ಗದಲ್ಲಿ ಸುವಾಸನೆ ಕೊಟ್ಟಾನ. ಮಲ್ಲಿಗೆ ಒಳಗೊಂದಿಟ್ಟಾನ, ಗುಲಾಬಿ ಒಳಗೊಂದಿಟ್ಟಾನ, ಸೇವಂತಿ ಒಳಗೊಂದಿಟ್ಟಾನ, ಪಾರಿಜಾತ ಅಂತ ಹೂವಾದ. ಮೊನ್ನೆ ಒಂದು ಕಡೆ ಹೋಗಿದ್ದೆ, 1 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಸುವಾಸನೆ ಬರ್ತದೆ. ಮಾಡ್ರಿ ನೋಡೋಣ ಊದಿನ ಕಡ್ಡಿಯಾಗಿಂತದೆಲ್ಲ. ಏನು ಅದ್ಭುತ ಸುವಾಸನೆಗಳು, ತರದ ಹೂಗಳನ್ನಿಟ್ಟಾನ ಪರಮಾತ್ಮ. ನಿಮ್ದು ಏನೂ ಬೇಕಾಗಿಲ್ಲ ಅವನಿಗೆ. ನೀವೇನು ಕೊಡೋರಿದ್ದೀರಿ? ಏನು ಹಣ್ಣುಗಳನ್ನು ಕೊಟ್ಟಾನ, ಏನು ಹಂಪಲುಗಳನ್ನು ಕೊಟ್ಟಾನ. ಒಂದರ ಥರ ಒಂದಿಲ್ಲ. ದ್ರಾಕ್ಷಿ ಪ್ಯಾಕಿಂಗ್ ಹೆಂಗದ? ಅಪ್ಪೋರ್ದು ಎಲ್ಲ ಮಾತುಗಳು ನಮ್ದು ಏನೂ ಇಲ್ಲ. ದ್ರಾಕ್ಷಿ ಪ್ಯಾಕಿಂಗ್ ನೋಡ್ರಿ ಇಲ್ಲಿ ಏನು ಅದ್ಭುತ ಕವಚ ಅದ. ಮಾವು ಕಲಿಮಿ ಬ್ಯಾರೆ, ಆಪೋಸ್ ಬ್ಯಾರೆ, ಮತ್ತು ಒಂಜಾರು ಹುಳಿ ಸೀಸಿ. ನಮ್ಮದು ಜವಾರಿ ಮಾವಿನಣ್ಣು ಅವು ಬೇರೆ, ಅವು ಇಟ್ಟಿಟ್ಟು ಉದ್ದನ್ನು ಗೋಯಾ ಮಾವಿನಣ್ಣು ಅವು ಬೇರೆ, ಅದ್ರದ್ದೊಂದು ರುಚಿ ಬೇರೆ. ಏನು ಅದ್ಭುತ ಇಟ್ಟಾನ ಪರಮಾತ್ಮ. ಬಂಧುಗಳೇ, ಯಾಂತ್ರಿಕವಾಗಿರ್ತಕ್ಕಂಥ ಪೂಜೆಯಿಂದ ನಾವೇನಾದರೂ ಕೊಡ್ತೀವಿ ಅಂದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಯವ್ವ ನಾ ದೇವ್ರಿಗೆ ಸೀರೆ ಉಡಿಸಿನ್ರಿ, ನೀ ಸೀರೆ ಉಡಿಸಿ ಯವ್ವ ದೇವ್ರಿಗೆ. ಏನು ಉಡಿಸೋರಿದ್ದೀವ್ರಿ ನಾವು? ಏನು ಕೊಡೋರಿದ್ದೀವಿ ದೇವರಿಗೆ ನಾವು? ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಜಾಗದಾಗ ಬಂದೇನಪ್ಪ ಅಂದರೆ, ಆರಂಭದಲ್ಲಿ ಒಂದು 10 ನಿಮಿಷ ಅಂತಿಮ ಶಿವಾಯ ಅನ್ನುವಂಥ ಆ ಮಂತ್ರವನ್ನು ಕೇಳ್ಕೊಂತ, ಆ ಮಂತ್ರವನ್ನು ಆಡ್ಕೊಂತ ಕುಂತ್ರಪ್ಪ ಅಂದ್ರೆ ಇದು ಪೂಜೆ ಅಲ್ಲವೇ? ಇದೇ ಧ್ಯಾನ, ಇದಾ ಪೂಜೆ. ಪೂಜೆ ನಡೆದದಂತಾರ. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಸೂರ್ಯ ಚಂದ್ರರಿಬ್ಬರು ಪುಷ್ಪ. ದೇವರಿಗೆ ಪುಷ್ಪ ಯಾರು? ಸೂರ್ಯ ಚಂದ್ರರಿಬ್ಬರು ಪುಷ್ಪ. ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರನೋಗರ ಸುವಿಧಾನ. ರುದ್ರನೇ ನೈವೇದ್ಯ ಇದೆಲ್ಲ ತಯಾರು ಮಾಡಿದಾನಲ್ಲ ಅವನ. ಎಲ್ಲದರಾಗ ಏನು ಇಟ್ಟಾನಲ್ಲ ಅಮೃತ, ಅದೆಲ್ಲ ಅವನ ಅದನ. ಅದಕ್ಕಾಗಿ ಬಂಧುಗಳೇ, ಅಂಥಪ್ಪ ಪರಮಾತ್ಮನನ್ನು ನಾವು ಸ್ಮರಿಸಿದೀವಂದ್ರೆ ನಮ್ಮ ಜೀವನ ಸಾರ್ಥಕತೆ ಆಗ್ತದ. ಅಪ್ಪುಗಳು ಅವ್ರು ನೋಡಿದ್ರೆ ನಮಗೆ ಹೃದಯ ತುಂಬಿ ಬರ್ತದೆ. ಒಂದು ತಿಂಗಳ ಕಾಲ ನಿಮ್ಗೆಲ್ಲರಿಗೇನಪ್ಪ ಅಂದರೆ ಅವರ ತಮ್ಮ ಮಧುರವಾಣಿಯಿಂದ, ತಮ್ಮ ಸುಶ್ರಾವ್ಯ ಕಂಠದಿಂದ, ಸಂಗೀತದ ನಿಧಾನದೊಂದಿಗೆ ಅಪ್ಪುಗಳವರ ಸಾಮೀಪ್ಯ ಇದ್ದುಕೊಂಡು ಅವರು ಅನುಭವಿಸಿರ್ತಕ್ಕಂಥ ಅನುಭವದ ಅಮೃತವನ್ನು ನಿಮ್ಮೆಲ್ಲರ ಅಂತರಂಗದ ತುಂಬ್ಯಾರ. ಸುಮ್ಮನೆ ಅಪ್ಪೋರ್ನ ಮ್ಯಾಲ ಪ್ರೇಮ ಭಾಳ ದಿನದೂ ಅಪ್ಪೋರ್ ನಾವು ಭಾಳ ಅವರು ನಾನು ಮೊದಲು ಬಾಲ್ಕಿ ಮಠದಾಗ ಸುಮಾರು 10-11 ವರ್ಷಗಳ ಕಾಲ ಇದ್ದೆ. ನಾನು ಅಲ್ಲಿ ಬಂದ ಮೇಲೆ ಅಪ್ಪುಗಳು ಏನಪ್ಪ ಅಂದರೆ ಬಾಲ್ಕಿ ಮಠಕ್ಕೆ ಬಂದರು. ಅದಕ್ಕಿಂತ ಮೊದಲೇನಪ್ಪ ಅಂದರೆ ಅಪ್ಪುಗಳು ನಮಗೆಲ್ಲ ಪರಿಚಯ. ಅಪ್ಪುಗಳು ಮೊದಲು ಆಡ್ಕೋತ ಬಂದವರು. ಬಾಲ್ಯದಲ್ಲೇ ಏನಪ್ಪ ಅಂದರೆ ಸಿದ್ದೇಶ್ವರಪ್ಪಗಳವರ ಪ್ರವಚನವನ್ನು ಕೇಳಿ 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 ಅದನ್ನು ಮನನ ಮಾಡಿ ನಿಧಿಧ್ಯಾಸ ಮಾಡಿ ಅದನ್ನು ಮಾಡಕ್ಕೆ ಬರ್ತದೆ. ನಡಿಬೇಕಲ್ಲ, ನಡೆಯೋದು ಭಾಳ ಕಷ್ಟ ಐತಿ. ಆದರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಅಪ್ಪಗಳವರಲ್ಲಿ ಇಡೀ ಭಾರತದಾದ್ಯಂತ ಏನಪ್ಪ ಅಂದರೆ ಅವರ ಶಿಷ್ಯೋತ್ತಮರದಾರ. ಪ್ರಪಂಚದ ಆದ್ಯಂತದರ ಅವರು. ಹೊರಗಿನ 30 ರಾಷ್ಟ್ರ, ಸ್ವಾಮಿ ವಿವೇಕಾನಂದರ ನಂತರ ಅವ್ರು ಬರೇ ಒಂದು ಚಿಕಾಗೋ ನಗರದಲ್ಲಿ ಭಾಷಣ ಮಾಡಿರ್ಬೋದು. ಆದರೆ ಭಾರತ ದೇಶದ ಅಲ್ಲಮ ಪ್ರಭುದೇವರ ವೈರಾಗ್ಯವನ್ನೇ ಮೈಗೂಡಿಸಿಕೊಂಡು, ಅಲ್ಲಮ ಪ್ರಭುದೇವರ ನಿರಂಜನ ತತ್ವವನ್ನು ಮೈಗೂಡಿಸಿಕೊಂಡು, ಚನ್ನಬಸವಣ್ಣವರ ಚಿನ್ಮಯ ಜ್ಞಾನವನ್ನು, ಅವಿರಳ ಜ್ಞಾನವನ್ನು, ಅಕ್ಕಮಹಾದೇವಿ ತಾಯಿಯ
ವೈರಾಗ್ಯವನ್ನು ಮೈಗೂಡಿಸಿಕೊಂಡು ಬಸವಣ್ಣನವರ ಭಕ್ತಿಯನ್ನು, ತುಕಾರಾಮರ ಭಕ್ತಿಯನ್ನು, ಈ ಜಗತ್ತಿನ ಎಲ್ಲ ತತ್ವಜ್ಞಾನಿಗಳ ತತ್ವಜ್ಞಾನವನ್ನು ಮೈಗೂಡಿಸಿಕೊಂಡು ಏಕಕಾಲಕ್ಕೆ ಮೈ ತೆಳೆದು ಇಡೀ ಜಗತ್ತನ್ನು ಉದ್ಧಾರ ಮಾಡಿರ್ತಕ್ಕಂಥ 21ನೇ ಶತಮಾನದ ಒಬ್ಬ ಮಹಾನ್ ಸಂತರು, ಒಬ್ಬರ ದಾರ್ಶನಿಕರಿದ್ದರೆ ಅದು ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರು. ಅಂಥ ಅಪ್ಪಗಳವರ ಕರುಣೆಯನ್ನು ಪಡೆದಂಥವರು. ನೋಡ್ರಿ, ಸಣ್ಣ ಮಕ್ಕಳ ಮೇಲೆ ಭಾಳ ಪ್ರೀತಿ ಅಂತಾರೆ ಮನ್ಯಾಗ ನೋಡ್ತೀವಿ. ಸಣ್ಣ ಮಕ್ಕಳು ಇರ್ತಾರೆ ನೋಡ್ರಿ, ಅವ್ರ ಮೇಲೆ ಭಾಳ ಪ್ರೇಮ ಇರ್ತದೆ. ಹಂಗೆ ಅವರು ಕಿರಿಯರಾದರೂ ಕೂಡ ಏನಪ್ಪ ಅಂದ್ರೆ ಹಿರಿದಾದ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಜ್ಞಾನಕ್ಕೆ ಕಿರಿದುಂಟೆ. ನನಗೆ 53 ವರ್ಷ, ಈಗ 53 ಮುಗಿದು ನಮ್ಮದು. ಆದರೆ ಅಪ್ಪಗಳವ್ರು ಏನಪ್ಪ ಅಂದರೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆ ಮಾಡ್ಯಾರ. ಅಪ್ಪಗಳ ಮೇಲೆ ಭಾಳ ಪ್ರೇಮ. ಅವ್ರು ಇರಬೇಕಾದ್ರೆ ಅವ್ರು ಎಲ್ಲಾರು ಹೋದ್ರೆ ಅವ್ರು ಕರೆಸ್ರಿ ಅಂತ ಕರಿತಿದ್ರು ಅಪ್ಪವ್ರು. ಬುದ್ಧೀಜಿಯವರು, ಸಿದ್ದೇಶ್ವರಪ್ಪಗಳವರು ಕೊನೆ ಗಳಿಗೆ ಒಳಗೆ ಅವ್ರು ಎಲ್ಲೆಲ್ಲೂ ಹೋಗಲಿಲ್ಲ. ಏನೆಲ್ಲ ವೈಭವ ಎಲ್ಲ ಬಂದು ಮತ್ತೆ ಎಂತೆಂಥ ಮಠಗಳು ಬಂದು ಗೊತ್ತೇನ್ರಿ? ದೊಡ್ಡ ದೊಡ್ಡ ಮಠಗಳು 300-400 ಎಕರೆ ಇರ್ತಕ್ಕಂಥ ಮಠಗಳು ಬಂದು. ಮಠಕ್ಕಾಗ್ರಂದ್ರು ಇಲ್ಲ, ಮಠಗಳು ಸಿಗಬಹುದು, ಪೀಠಗಳು ಸಿಗಬಹುದು, ದೊಡ್ಡ ದೊಡ್ಡ ಪೀಠಗಳು ಸಿಗ್ತಾವ್ರಿ. ಪೀಠಗಳನ್ನು ಮೀರಿರ್ತಕ್ಕಂಥದ್ದು ಯಾವುದಾದ್ರಿದ್ರೆ ಅದು ಭಕ್ತರ ಹೃದಯ ಮಂದಿರದ ಪೀಠ. ಈ ಪೀಠ ಅಲಂಕರಿಸೋದು ಸುಮ್ಮನೆ ಮಾತೈತೇನು? ಅವ್ರ ಅಪ್ಪಗಳು ಏನಪ್ಪ ಅಂದರೆ ನಾವು ಭಕ್ತರ ಹೃದಯ ಮಂದಿರದ ಪೀಠವನ್ನು ಅಪ್ಪವ್ರು ಏರಿ ಕುಂತಾರ. ಆ ದಾರಿನೇ ಭಾಳ ಚಲೋ ಐತಿ. ಆ ದಾರಿ ತಗೊಂಡು ಏನು ಮಾಡೋದು? ಆ ದಾರಿ ಅವ್ರು ಹಿಡಿಲಿಲ್ಲ. ಅವ್ರೇನಪ್ಪ ಅಂದರೆ ಅಪ್ಪಗಳ ದಾರಿಯಲ್ಲಿ ಕ್ರಮಿಸ್ತಾ ಇದ್ದಾರೆ. ಅಪ್ಪಗಳ ದಾರಿ ಅಷ್ಟು ಸರಳ ಇಲ್ಲ, ಭಾಳ ಕಷ್ಟದ ದಾರಿ ಅದು. ಆದರೆ ಅದೇ ದಾರಿಯಲ್ಲಿ ನಡೆದರೆ ಇಡೀ ಪ್ರಪಂಚವೇನಪ್ಪ ಅಂದರೆ ತಲೆಬಾಗ್ತದ. ಅಪ್ಪಗಳವರ ದಾರಿ ಅನ್ನೋದಲ್ಲ, ಅದು ಅತ್ಯದ್ಭುತವಾಗಿರ್ತಕ್ಕಂಥ ದಾರಿ. ಅಂಥ ದಾರಿಯಲ್ಲಿ ನಮ್ಮ ಸಂಗಮೇಶ್ವರಪ್ಪಗಳವರು ಮತ್ತು ಇನ್ನೋರ್ವ ನಮ್ಮ ಅಮೃತಾನಂದ ಅಪ್ಪಂಗಳವರು, ಇಂಥವರೆಲ್ಲ ಅಪ್ಪಗಳು ಗರಡಿಯೊಳಗೆ ಏನಪ್ಪ ಅಂದರೆ ಬೆಳೆದಂಥವರು. ಭಾಳ ಅವರು ಏನಪ್ಪ ಅಂದರೆ ಅತ್ಯಂತ ಪ್ರೇಮ ಪ್ರೀತಿ. ಸಂಗಮೇಶ್ವರಪ್ಪಗಳು, ಅಮೃತಾನಂದ ಅಪ್ಪಗಳು ಏನು ಪ್ರೇಮ, ಅವರು ಏನು ಪ್ರೀತಿ. ಅಪ್ಪಗಳು ಕಲಿಸಿದ್ದೇನೆ ಅದೇ, ಏನೂ ಕಲಿಸ್ಲಿಲ್ಲ ಅಪ್ಪಗಳು. ಎಲ್ಲಾರ ಏನಾದರೂ ಒಂದು ಮುಂದೆ ಇದು ಮಾಡ್ತಾರೆ. ಆದರೆ ಜ್ಞಾನಯೋಗ ಆಶ್ರಮದಾಗ ಅಪ್ಪಗಳು ಏನು ತುಂಬಿದ್ರಪ್ಪ ಅಂದ್ರೆ ಎಲ್ಲರ ಅಂತರಂಗದಲ್ಲಿ ಪ್ರೇಮವನ್ನು ತುಂಬಿದರು. ಪ್ರೇಮವನ್ನು ಹಂಚ್ಕೊಂತ ಹೋಗ್ರಿ ಅಂತ ಹೇಳಿದರು. ಅದಕ್ಕೆ ನಮ್ಮ ಅಪ್ಪಗಳು ಏನಪ್ಪ ಅಂದರೆ ಪ್ರೇಮವನ್ನು ಹಂಚಿ ಏನಪ್ಪ ಅಂದರೆ ನಮ್ಮಂಥವ್ರನ್ನು ಕೂಡ ಏನಪ್ಪ ಅಂದರೆ ಬರ್ಬೇಕ್ರಿ ಬುದ್ಧಿ ಅಂತ ತಿಳ್ಕೊಂಡು ನಿನ್ನೆ ಅಪ್ಪಣೆ ಮಾಡಿದರು. ನನಗೆ ಇಷ್ಟು ಆನಂದ ಆಯಿತು. ನಾನೇನಪ್ಪ ಅಂದರೆ ನನಗೆ ಬರಬೇಕಾದ್ರೆ ಸ್ವಲ್ಪ ತೊಡಕುಗಳು ನಾನು ಹೇಳಿದೆ, ಭಕ್ತರು ಬಂದರು, ಹೇಳಿದೆ ನಾನು ಹಿಂಗ್ರಿ ಅಮೃತಾನಂದ ಅಪ್ಪಗಳು ಬರೋದು ಕ್ಯಾನ್ಸಲ್ ಆಯಿತು, ಅಪ್ಪಗಳು ಕರ್ಸೋಣಂದು. ಆಯ್ತು ರೀ, ಹ್ಞೂ ಅಂದರು. ನಂದು ಗಾಡಿ ತರ್ತೀವಂದರು. ಅವ್ರು ಒಮ್ಮದೊಮ್ಮಲೆಗೆ ಇಲ್ಲರಿಪ್ಪರೇ ಮುಂಜಾನೆ ಜನ ಬರಂಗಿಲ್ಲ ರೀ, ನಾವು ಕಾರ್ಯಕ್ರಮ ನಾವು ಬೇರೆ ಟೈಮ್ ಕೊಡ್ತೀವಿ ರೀ, ಹಂಗೆ ಹಿಂಗೆ ಅಂತ ಅಂದ್ರು. ಇದು ಏನು ಮಾಡಲಪ್ಪ, ನಾನು ಮೋಟ್ರ್ ಸೈಕಲ್ ತೊಗೊಂಡು ಹೋಗ್ಬೇಕಂತ ತಯಾರಾಗಿದ್ದೆ. ನನ್ನ ಯಾರು ಅಷ್ಟೊತ್ತಿನಾಗ ಯಾರು ಹೇಳ್ತಾರೆ ಮೋಟ್ರ್ ಸೈಕಲ್ ತೊಗೊಂಡು ಹೋಗ್ಬೇಕಂತ ತಯಾರಾದವ. ಅವ್ರ ಮನೆಯನ್ನು ಮಂದಿ ಮಕ್ಕೊಂಡ್ರು. ಅಕಸ್ಮಾತ್ ಮಳೆ ಬಂದ್ರಪ್ಪ ಅಂದ್ರೆ ಈ ಕಾರ್ಯಕ್ರಮ ತಪ್ತದಲ್ಲ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿಲ್ಲ ಮನೆಯವ್ರಿಗೆ. ಚಾವಿ ಇತ್ತು, ಅದ್ರಾಗ ಡಿಜೆಲೇ ಇಲ್ಲ. ಏನಾಗ್ತದೆ ಗೊತ್ತಿಲ್ಲ ಅಂತ ತಿಳ್ಕೊಂಡಕ್ಕೆ ಬಂದೆ. ಇನ್ನೂ ಡೀಸೆಲ್ ಪಂಪ್ ಅಲ್ಲಿ ಕೊಟ್ಟಲಿಗೆ ಇನ್ನೂ ಒಂದು ಸ್ವಲ್ಪ ದೂರ ಇತ್ತು. ಗಾಡಿ ಬಂದು ಬಿತ್ತು. ತಮ್ಮ ಗಾಡಿ ಹೊತ್ತು ಅಂತೀನಿ. ಯಪ್ಪ ನಾರ ಇದೀನಿ ಹಿಂಗೆ, ಇದು ಗಾಡಿ ಎಲ್ಲಿ ಹೊತ್ತದಾತು ನನಗಂದ. ಯಾರೋ ಬಂದಿರು, ಹಿಂಗೆ ದುಡುಕಿದ್ರು. ಆ ಪೆಟ್ರೋಲ್ ಬಂಕ್ ತಕ್ಕ ಬಂತು. ಅಲ್ಲೇನಪ್ಪ ಅಂದ್ರೆ ಡೀಸೆಲ್ ಹಾಕ್ಕೊಂಡು ಸರಿಯಾದ ಸಮಯಕ್ಕೆ ನಾನು ಬಂದೆ. ಆದರೆ ತಾವೆಲ್ಲ ಕೊಟ್ಟಲಿಗೆಯ ಸದ್ಭಕ್ತರೇನಪ್ಪ ಅಂದರೆ ಇದು ಈ ಕಟಗೇರಿಯ ಸದ್ಭಕ್ತರೇನಪ್ಪ ಅಂದರೆ ಹೃದಯ ತುಂಬಿ ಸ್ವಾಗತವನ್ನು ಮಾಡಿದಿರಿ. ನಾನು ಎಂದೆಂದೂ ಮರೆಯಂಗಿಲ್ಲ. ಇದು ಹಬ್ಬಲ್ಲೇನು, ಮಹಾತ್ಮರನ್ನು ಸ್ವಾಗತಿಸೋದು. ಕೂಡಲ ಸಂಗನ ಶರಣರ ಬರಬೆಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಏನಪ್ಪ ಅಂದ್ರೆ ನೀವೇನಪ್ಪ ಅಂದ್ರೆ ಹೂವಿನ ಮಳೆಯನ್ನೇ ಆಸೆ, ಹೂವಿನ ಹಾಸಿಗೆ ಮೇಲೆ ಏನಪ್ಪ ಅಂದರೆ ಪೂಜ್ಯರನ್ನು ಸ್ವಾಗತಿಸ್ತಾ ಇದ್ದಿರಲ್ಲ. ಇದಕ್ಕಿಂತ ಮತ್ತೊಂದು ಭಾಗ್ಯ ನ್ಯಾವುದದ? ಅದಕ್ಕೆ ಬಂಧುಗಳೇ ಒಂದು ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ಪೂಜ್ಯರು ಬರ್ತಾ ಇದ್ದಾರೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಓಲೆ ಮಠದ ಜಮಖಂಡಿಯ ಅಪ್ಪಗಳವರ ಕರುಣೆ ಕರಕಮಲ ಸಂಜಾತರು. ಓಲೆ ಮಠದ ಅಪ್ಪಗಳು ನಮ್ಮ ಭಾಳ ಆಪ್ತರವರು. ನಾವೆಲ್ಲ ಅಪ್ಪಗಳ ಜೊತೆಯಲ್ಲಿ ಏನಪ್ಪ ಅಂದರೆ ಅಲ್ಲಿ ನಮ್ಮ ಹುಬ್ಬಳ್ಳಿಯೊಳಗೆ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಂತಿದ್ರು. ಅವರು ಒಂದು ತಿಂಗಳಿದ್ದೆ ನಾನು. ಅಪ್ಪಗಳು ಅಲ್ಲಿ 3 ದಿನ ಬಂದಿದ್ದರು. ಮತ್ತು ಅವಾಗವಾಗ ಜಮಖಂಡಿಗೆ ನಾವು ಓಲೆ ಮಠಕ್ಕೆ ಬರ್ತಿದ್ದೆ. ಇಲ್ಕಲ್ಲ ಅಪ್ಪಗಳ ಹತ್ರ ಬರ್ತಿದ್ರು. ಭಾಳ ಏನಪ್ಪ ಅಂದರೆ ಅಪ್ಪಗಳನ್ನ ಮ್ಯಾಲೆ ಭಾಳ ಪ್ರೀತಿ. ಅಂಥ ಒಂದು ಮಠದ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಜಮಖಂಡಿ ಓಲೆ ಮಠದ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿ ಆನಂದ, ಅವ್ರು ಆನಂದವಾಗಿಯೇ ಇದ್ದಾರೆ. ಮುಖದಲ್ಲಿ ನೋಡಿ, ಫೇಸ್ ಈಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ನಮ್ಮ ಹೃದಯದ ಶ್ರೀಮಂತಿಕೆ ಮುಖ ಹೇಳ್ತದ. ಅದಕ್ಕೆ ನಮ್ಮ ಆನಂದಪ್ಪಗಳು ಆನಂದದ ನಗೆಯೇ ಬೀರ್ತಾ ಈ ವೇದಿಕೆಗೆ ಬಂದಾರ. ಅವರಿಗೆ ಹೃದಯ ತುಂಬಿದ ಸ್ವಾಗತ ಸುಸ್ವಾಗತ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಸ್ವಾಗತವನ್ನು ಮಾಡೋಣ. ಇದು 1 ನಿಮಿಷ ಬಂಧುಗಳೇ. ಈ ಕೊಟ್ಟಲಿ ಇದು ಈ ಕಟಗೇರಿ ನೋಡಿದಗಳು ನಮಗೆ ಆನಂದ ಉಕ್ಕಿ ಬರಕತ್ತದ. ನಮಗೆ ಸಂತೋಷ ಏನಪ್ಪ ಅಂದ್ರೆ ಇಮ್ಮಡಿ ಆಗ್ಲಿಕ್ಕತ್ತದ.
ಅಪ್ಪಗಳು ಎಂಥವರು, ಭಾಳ ದೊಡ್ಡ ಜ್ಞಾನಿಗಳವರು. ಈ ಊರಿನ ಹಿರಿಯರು ಎಷ್ಟು ಪ್ರೇಮದರ ಗುರುಲಿಂಗ ಜಂಗಮರ ಮೇಲೆ ಅಂದ್ರೆ ಅವ್ರು ಹೇಳಿದರು, ನೋಡ್ರಿ ಅಲ್ಲಿ ಯಾರೋ ಸ್ವಾಮಿಗಳು ಹೊಂಟಾರ, ಕರೆಸ್ರಿ ಅಂದರು. ಅವಾಗ ಅವ್ರು ಏನಪ್ಪ ಅಂದರೆ ಒಂದು ಹುಡುಗ ಹೋಯ್ತು ಕರ್ಯಾಕ, ಇಲ್ಲಿ ಸಾಲಿ ಹುಡುಗ ಹೋದ ಕರ್ಯಾಕ, ಹೋಗೋದ್ರಾಗ 1 ಕಿಲೋಮೀಟ್ರ್ ಬಂದು ಕೂತು, ಮುಗಿಸ್ತಾ ಇದ್ದೀನಿ ನಾನು. ಅಲ್ಲಿ ಹೋಗಿ ಕುಂತರು. ಕುಂತಗಳೇನಪ್ಪ ಅಂದ್ರೆ, ಇಲ್ರಿ ನಮ್ಮ ಊರು ಹಿರಿಯರು ಕರ್ಲಿಕತ್ತಾರ, ದಯವಿಟ್ಟು ಬರ್ಬೇಕಂದ್ರೆ, ಇಲ್ಲಪ್ಪ ನಾವು ಬಂದಿದ್ದೀವಿ ಬರಂಗಿಲ್ಲ ಅಂದು. ಇಲ್ರಿ ಭಾಳ ಕಳಕಳಿಯಿಂದ ಹೇಳ್ಯಾರ ನನಗಂದ ಹುಡುಗವ. ಬರಂಗಿಲ್ಲ ತಮ್ಮ ಅಂದು. ನೋಡಿ ಇಷ್ಟು ಒತ್ತಾಯ ಮಾಡ್ತಾರೆ ಅಂದ್ರೆ ಒಬ್ಬರೇ ಬರ್ತೀವಿ. ಅವ್ರು 3 ಕರ್ಕೊಂಡು ಬಂದಾರ, ನೀವು ಒಬ್ಬರು ಬಂದ್ರೆ ಹೆಂಗೆ ಅಂತ ತಿಳ್ಕೊಂಡು ಮತ್ತೆ ಹುಡುಗ ಬಂದ ಹಿರಿಯರಿಗೆ ಹೇಳ್ದ, ಇಲ್ರಿ ಅವ್ರು ಬರ್ತಾ ಇಲ್ಲ, ಒಬ್ಬರೇ ಬರ್ತೀವಿ ಅಂದಾರ. ಅಲ್ಲೋ ತಮ್ಮ ಅವ್ರ ಹೆಸರು ಕೇಳ್ದ, ನೀ ಕೇಳಿಲ್ರಿ. ಮತ್ತೆ ಬಂದ ಹುಡುಗ 3 ಮಂದಿ ಹೆಸರು ಕೇಳ್ದ. ಒಬ್ರು ಹೇಳಿದ್ರು ನನ್ನ ಹೆಸರು ಭಕ್ತಿವಂತ ಅಂದ, ಮತ್ತೊಬ್ಬ ಹೇಳ್ದ ನನ್ನ ಹೆಸರು ಶ್ರೀಮಂತ ಅಂದ, ಮತ್ತೊಬ್ಬ ಹೇಳ್ದ ನನ್ನ ಹೆಸರು ಕೀರ್ತಿವಂತ ಅಂತ ಹೇಳ್ದ. ಅವಾಗ ಬಂದು ಹೇಳಿದರು, ಹಿಂಗ ಅವ್ರ ಹೆಸರು ಭಕ್ತಿವಂತ, ಕೀರ್ತಿವಂತ, ಶ್ರೀಮಂತ 3 ಬರಂಗಿಲ್ಲ ತಮ್ಮ, ಬರಂಗಿಲ್ಲ. ಅದ್ರಾಗ ಯಾರು ಭಕ್ತಿವಂತ ಅದರಲ್ಲ ಅವ್ರು ಕರ್ಕೊಂಬಾರಪ್ಪ ಅಂತಂದ್ರು. ಹುಡುಗ ಬಂದ, ಯಪ್ಪ ಇದ್ರ ಭಕ್ತಿವಂತ ಯಾರಿ ಅಂದ. ನಾನಾರಿ ಅಂದ. ಭಕ್ತಿವಂತನ ಕರ್ಕೊಂಡು ಬಂದು ಅವ್ರೇನಪ್ಪ ಅಂದ್ರೆ ಗೌರವಿಸ್ಲಿಕ್ಕತ್ತಿದ್ರು. ಅವ್ರೇನಿಬ್ಬರಿದ್ರಲ್ಲ, ಶ್ರೀಮಂತರು ಮತ್ತು ಕೀರ್ತಿವಂತರು, ಅವರಿಬ್ಬರು ಬಂದು ಬಾಗಲ್ದಾಗ ನಿಂತರು. ಬಾಗಲ್ದಾಗ ನಿಂತಗಳನ್ನೇ ಅವಾಗ ಹುಡುಗ ಸಿಟ್ಟು ಬಂತು, ಅಲ್ರಿ ಸ್ವಾಮಿಗಳ ನಾ 3 ಸಾರಿ ಬಂದೀನಿ ಕರಿಲಕ್ಕ, ನಿಮಗೆ ದಾಡಿ ಗಿಡ ಆಗಿತ್ತ, ಅವಾಗೇ ಬರಬೇಕು, ಈ ಕರ್ಲಾರ್ದೆ ಬಂದಿರಲ್ಲ, ಯಾಕೆ ಬಂದಿರ ಅಂದ. ಇಲ್ಲಪ್ಪ ನಿಮ್ಮ ಕೊಟ್ಟಲಿಗೆ ಹಿರಿಯವರು ಭಾಳ ಶಾಣ್ಯರದಾರ, ನಿಮ್ಮ ಕೊಟ್ಟಲಿಗೆ ಹಿರಿಯವರು ಭಾಳ ಬುದ್ಧಿವಂತರದಾರ. ಅವ್ರು ಏನಾದರೂ ಶ್ರೀಮಂತನ ಕರೆದ್ರೆ ಶ್ರೀಮಂತ ಒಬ್ಬನೇ ಬರ್ತಿದ್ದ, ಅವ್ರು ಏನಾದರೂ ಕೀರ್ತಿವಂತನ ಕರೆದ್ರೆ ಕೀರ್ತಿವಂತ ಒಬ್ಬನೇ ಬರ್ತಿದ್ದ. ನಿಮ್ಮ ಕೊಟ್ಟಲಿಗೆ ಭಕ್ತರು ಯಾರನ್ನ ಕರೆದಾರ? ಅವರು ಭಕ್ತಿವಂತನನ್ನು ಕರೆದಾರ. ಅದಕ್ಕೆ ಎಲ್ಲಿ ಭಕ್ತಿವಂತ ಇರ್ತಾನ ಅಲ್ಲಿ ಆ ಊರಿನ ಆ ಶ್ರೀಮಂತಿಕೆ ಹೆಚ್ಚಾಗ್ತದ, ಆ ಊರಿನ ವೈಭವ ಹೆಚ್ಚಾಗ್ತದ. ನಿಮ್ಮ ಊರಿಗೆ ಬಂಗಾರದ ಮಳೆ ಬರ್ತದ. ಬಂಗಾರದ ಮಳೆ ಬರಲಿಲ್ಲ ಸ್ವಾಮಿ ಅಂದಿರಿ, ಮತ್ತು ಮಳೆನೇ ಬಂಗಾರ ಐತಿ, ಮಳಿನೇ ಬಂಗಾರ. ಅದಕ್ಕೆ ಇವತ್ತು ಸಮೃದ್ಧಿ ಅಪ್ಪಗಳು ಬಂದಾರ, ಮಳಿನೇ ಏನಪ್ಪ ಅಂದ್ರೆ ಸುರಿಸ್ಬಿಟ್ಟಾರ. ನಿಮ್ಮ ಊರೇನಪ್ಪ ಅಂದ್ರೆ ಹಿಂಗೆ ಏನಪ್ಪ ಅಂದರೆ ಆಲುಕ್ಯದಂಗೆ ಏನಪ್ಪ ಅಂದ್ರೆ ಉಕ್ಕಲಿ, ಸಮೃದ್ಧಿಯ ಬೆಳೆಯನ್ನು ಬರಲಿ. ನಿಮ್ಮೆಲ್ಲ ಅಂತರಂಗದಲ್ಲಿ ಏನಪ್ಪ ಅಂದರೆ ಜ್ಞಾನದ ಸಮಾಧಾನದ ಬುಗ್ಗಿ ಏನಪ್ಪ ಅಂದರೆ ಹಿಂಗೆ ಏನಪ್ಪ ಅಂದರೆ ಚಿಮ್ಮಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಪರಮ ಪೂಜ್ಯ ಪಾದರಾಗಿರ್ತಕ್ಕಂಥ ಸಂಗಮೇಶ್ವರಪ್ಪಗಳವರ ಪವಿತ್ರವಾಗಿರ್ತಕ್ಕಂಥ ಜಂಗಮ ಪಾದಕ್ಕೆ, ಪೂಜ್ಯ ಆನಂದಪ್ಪಗಳವರ ಜಂಗಮ ಪಾದಕ್ಕೆ, ತಮ್ಮೆಲ್ಲರ ಅಂತಃಕರಣಕ್ಕೆ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಶರಣು ಶರಣಾರ್ಥಿ. ಭಕ್ತಿಪೂರ್ವಕ ನಮ್ಮನ್ನೆಲ್ಲ ಆಶೀರ್ವದಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ತನುವನ್ನು ನೇಗಿಲ ಮಾಡಿ, ಹೃದಯವನ್ನು ಹೊಲ ಮಾಡಿ, ಜ್ಞಾನವನ್ನು ಮಿಗಿಕಣ್ಣಿ ಹಗ್ಗ ಮಾಡಿ, ನಿಮ್ಮ ಮನವೆಂಬ ಧಾನ್ಯವನ್ನು ನೋಡಿ ಬಿತ್ತಿರಯ್ಯ ಎಂಬ ಮಾತಿನಂತೆ ಪರಮ ಪೂಜ್ಯರ ಈ ಆಶೀರ್ವಚನ ನಮ್ಮೆಲ್ಲರನ್ನು ಕೂಡ ಭಕ್ತಿ ಭಾವಕ್ಕೆ ಕಾರಣವಾಗಿರ್ತಕ್ಕಂತಹ ಪರಮ ಪೂಜ್ಯರಿಗೆ ಅನಂತ ಅನಂತ ಧನ್ಯವಾದಗಳ ಜೊತೆಗೆ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದೀಗ ತಾನೇ ಆಗಮಿಸಿರುವಂತಹ ನಮ್ಮ ಜಮಖಂಡಿಯ ಓಲೆ ಮಠದ ಪರಮ ಪೂಜ್ಯರಾದ ಪೂಜ್ಯ ಶ್ರೀ ಆನಂದ ದೇವರ ಪೂಜ್ಯರನ್ನ ಕಟಗೇರಿ ಗ್ರಾಮದ ಸಮಸ್ತ ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಪರಮ ಪೂಜ್ಯರಿಗೆ ಹಿರಿಯರಾದ ಶ್ರೀ ನಿಂಗಪ್ಪ ಕೋತ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.